Next we'll see oxidizing property of KMnO4 in neutral or faintly alkaline solution. Remember, neutral or faintly alkaline solution. So ಇಲ್ಲಿ faintly ಅಂತಂದ್ರೆ slightly alkaline solution ಅಂತ ಅರ್ಥ. ಮ್ಯಾಕ್ಸಿಮಮ್ ನ್ಯೂಟ್ರಲ್ ಕಂಡೀಷನ್ ಇರ್ತದೆ, ಸ್ಲೈಟ್ಲಿ ಅಲ್ಕಲೈನ್ ಕಂಡೀಷನ್ ಕೂಡ ಇರಬಹುದು. ಬಟ್ ಪ್ರಾಡಕ್ಟ್ ನೋಡಿ MnO2 ಇದೆ ಅಂತ ಅಂದ್ಮೇಲೆ ಇದು ನ್ಯೂಟ್ರಲ್ ಕಂಡೀಷನ್ ಜಾಸ್ತಿ ಇರ್ತದೆ ಅಂತ ಅರ್ಥ. ಯಾಕಂದ್ರೆ MnO4 ಮೈನಸ್ ಇನ್ ನ್ಯೂಟ್ರಲ್ ಕಂಡೀಷನ್ ಗಿವ್ ರೈಸ್ ಟು ಬೈ ಟೇಕಿಂಗ್ 3 ಎಲೆಕ್ಟ್ರಾನ್ ಗಿವ್ ರೈಸ್ ಟು MnO2 ಅನ್ನೋದನ್ನ ಕಲ್ತಿದ್ವಿ ನಾವು, ಹೌದಾ? ಸೊ ಅದಕ್ಕೆ MnO2 ಬೈ ಪ್ರಾಡಕ್ಟ್ ಬರ್ತದ ಅಂತ ಅಂದ್ಮೇಲೆ ಇಟ್ ಈಸ್ ಹೈಲಿ ನ್ಯೂಟ್ರಲ್ ಸ್ಲೈಟ್ಲಿ ಅಲ್ಕಲೈನ್ ಸೊಲ್ಯೂಷನ್. ಇದ್ರೊಳಗೆ ನೋಡಿ ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ. ಇದ್ರೊಳಗೆ ನೋಡಿ I ಮೈನಸ್ ಅಂದ್ರೆ iodide ions get converted into IO3 minus ಅಂತಂದ್ರೆ iodate ion, iodate. ಸಿ ಈ ಡಿಫರೆನ್ಸ್ ಬಹಳ ಇಂಪಾರ್ಟೆಂಟ್. KCET ಅಲ್ಲಿ ಕೇಳಿದ್ದಿದೆ, ನೀಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಿದೆ, JEE ಅಲ್ಲಿ ಕೇಳಬಹುದು. ಯಾಕೆ ಇಂಪಾರ್ಟೆಂಟ್ ಇದು ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ I ಮೈನಸ್ ನಾವು ಎಸಿಡಿಕ್ ಮೀಡಿಯಂ ದಲ್ಲೂ ತಗೊಂಡಿದ್ವಿ, ಹೌದಾ? ಎಸಿಡಿಕ್ ಮೀಡಿಯಂ ದಲ್ಲಿ ತಗೊಂಡಾಗ KMnO4 ಜೊತೆ ರಿಯಾಕ್ಟ್ ಆಗಿ ಯು ಹ್ಯಾವ್ ಗಾಟ್ I2 iodine. ಯು ಹ್ಯಾವ್ ಗಾಟ್ ಇಲ್ಲಿ ನೋಡಿ ನ್ಯೂಟ್ರಲ್ ಕಂಡೀಷನ್ ಅಲ್ಲಿ ತಗೊಂಡಾಗ ಫೆಂಟ್ಲಿ ಅಲ್ಕಲೈನ್ KMnO4 ಗಿವ್ ರೈಸ್ ಟು IO3 ಮೈನಸ್ ನೋಡಿ ಅಯೋಡೇಟ್ ಬಂತದ. ಅಂದ್ರೆ ಸೇಮ್ ರಿಯಾಕ್ಟೆಂಟ್ ಗಿವಿಂಗ್ 2 ಡಿಫರೆಂಟ್ ಪ್ರಾಡಕ್ಟ್ಸ್. ಅದಕ್ಕೆ ನೆನ್ಪಿಟ್ಕೋಬೇಕು ಇದನ್ನ, ಇಂಥ ರಿಯಾಕ್ಷನ್ ಅನ್ನ ಅದಕ್ಕೆ ನೆನ್ಪಿಟ್ಕೊಳ್ಬೇಕು. ಇಂಪಾರ್ಟೆಂಟ್, ಸೇಮ್ ರಿಯಾಕ್ಟೆಂಟ್ ಗಿವಿಂಗ್ ಡಿಫರೆಂಟ್ ಪ್ರಾಡಕ್ಟ್. ಇಂಥ ರಿಯಾಕ್ಷನ್ ಅನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. acidic KMnO4, neutral KMnO4, I2 and IO3 minus you are going to get. So this is about, remember, oxidation of iodide ions to iodate by using neutral condition or faintly alkaline solution. So very important. ರಿಯಾಕ್ಷನ್ ಅನ್ನ ಎಲ್ಲೂ ಕೇಳಿಲ್ಲ, ಬಟ್ ಈ ಡಿಫರೆನ್ಸ್ ಗೊತ್ತಿರಲಿ. I ಮೈನಸ್ ಇದ್ದಾಗ I2 ಆಗ್ತದೆ acidic ಅಲ್ಲಿ, ನ್ಯೂಟ್ರಲ್ ಅಲ್ಲಿ IO3 ಮೈನಸ್ ಆಗ್ತದ ಅನ್ನೋದು ಗೊತ್ತಿರಲಿ. ನ್ಯೂಟ್ರಲ್ ಅಂತಾರು ಕೊಡಬಹುದು, ಅಲ್ಕಲೈನ್ ಅಂತನಾದ್ರೂ ಕೊಡಬಹುದು, ಯಾವ್ದಾದ್ರೂ ಕೊಟ್ಟಿರಲಿ. ಬಟ್ acidic ಅಲ್ಲಿ ಮಾತ್ರ I2, ಬೇರೆ ಕಂಡೀಷನ್ ಅಲ್ಲಿ IO3 ಮೈನಸ್ ಅನ್ನೋದು ಗೊತ್ತಿರಲಿ. ಸೊ ಎರಡನೇದು ನೋಡಿ, ಥಿಯೋಸಲ್ಫೇಟ್ is oxidized to sulfate. This we called as, remember, thiosulfate. Okay, ಇದು ಸಲ್ಫೇಟ್. ಥಿಯೋಸಲ್ಫೇಟ್ get oxidized to sulfate. So ಇದು ಕೂಡ MnO4 minus give rise to MnO2, right? Thiosulfate give rise to sulfate. Remember, ಇದರಲ್ಲಿ in this particular case ಇದರ ಆಕ್ಸಿಡೇಷನ್ ಸ್ಟೇಟ್ +2 ಇದೆ, ಇದು +6 ಆಗಿ ಕನ್ವರ್ಟ್ ಆಗ್ತದೆ. Like this conversion take place. Then last one is manganous ಅಂತಂದ್ರೆ Mn2+. manganous ಅಂದ್ರೆ Mn2+ ಅನ್ನೋದು ಗೊತ್ತಿರಲಿ. Mn2+ salt get oxidized to MnO2. See, MnO2 manganous salt get oxidized to MnO2. So this we can call it as, remember, the neutral or alkaline condition reactions. So ಇಲ್ಲಿ MnO2 ಪ್ರಾಡಕ್ಟ್ MnO2 ನ ಬರ್ತದೆ, ಅಂದ್ರೆ Mn2+. ಇದ್ರದ್ದು ಬೈ ಪ್ರಾಡಕ್ಟ್ MnO2 ನ ಬರ್ತದೆ, ಹೌದಾ? ಈಗ ನೋಡಿ ಹಿಂದಿನ ರಿಯಾಕ್ಷನ್ ನೋಡಿ, ಇದರ ಬೈ ಪ್ರಾಡಕ್ಟ್ MnO2 ಅಂದ್ರೆ reduced, is acting as oxidizing agent, itself reduced to MnO2, and this product is this. ಬಟ್ ಇಲ್ಲಿ ಇದರ ಪ್ರಾಡಕ್ಟ್ MnO2 ನೇ ಬರ್ತದೆ, ಇದರ ಪ್ರಾಡಕ್ಟ್ MnO2 ನ ಬರ್ತದೆ, ಬರಬಾರ್ದು ಅಂತ ಏನಿಲ್ಲ. ಸೊ ಒಂದೇ ಬೈ ಪ್ರಾಡಕ್ಟ್ ಬರ್ತದೆ ಎರಡಕ್ಕೂ. then H+ is added. H+ is added ಅನ್ನೋದಕ್ಕಿಂತ H+ ರಿಲೀಸ್ ಆಗ್ತದ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ಈಗ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೇಸಿಕ್ ಮೀಡಿಯಂ ಅಥವಾ ನ್ಯೂಟ್ರಲ್ ಮೀಡಿಯಂ ಅಂದ್ರೆ OH- ಇರ್ಲೇಬೇಕು, ಇರಬಾರ್ದು, H+ ಇರ್ಲೇಬೇಕು, ಇರಬಾರ್ದು, ಯಾವುದೇ ಕಂಡೀಷನ್ ಇಲ್ಲ. ಯಾವಾಗ್ಲೂ ಏನ್ ಮಾಡ್ತೀವಿ, H+ ಆಗ್ಲಿ OH- ಆಗ್ಲಿ ನಾವು ರಿಯಾಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆಡ್ ಮಾಡಿರುವಂತದ್ದು ಗೊತ್ತಿರ್ಲಿ. ಒರಿಜಿನಲ್ ಏನ್ ಮಾಡ್ತೀವಿ, ಇದನ್ನ ಇಷ್ಟೇ ರಿಯಾಕ್ಟ್ ಮಾಡಿಸ್ತೀವಿ. ಇಲ್ಲಿ KMnO4 ರಿಯಾಕ್ಟೆಡ್ ವಿತ್, ಫಾರ್ ಎಕ್ಸಾಂಪಲ್, MnCl2 ಪ್ಲಸ್ ವಾಟರ್ ಆಸ್ ಅ ಮೀಡಿಯಂ ಟು ಫಾರ್ಮ್ MnO2 ಪ್ಲಸ್ HCl is going to form. ಅಷ್ಟೇ. ಇಲ್ಲಿ ನೋಡಿ Cl2 ಇದೆಯಾ, ಇದು H+ ಜೊತೆ ಏನ್ ರಿಲೀಸ್ ಆಗಿದೆಯಲ್ಲ HCl ಅಂತ ಫಾರ್ಮ್ ಆಗ್ತದೆ, ಇಷ್ಟೇ. ಇದರಲ್ಲಿ ನಿಮಗೆ OH- ಇರಬೇಕು ಅಂತ ಏನಿಲ್ಲ, ಇರಬೇಕು ಅಂತ ಏನಿಲ್ಲ, ರಿಮೆಂಬರ್. ಓಕೆ, ಸೊ ನ್ಯೂಟ್ರಲ್ ಕಂಡೀಷನ್, ಬೇಸಿಕ್ ಕಂಡೀಷನ್, acidic ಅಲ್ಲಿ ಮಾತ್ರ H+ ಕಂಪಲ್ಸರಿ, ಬೇಸಿಕ್ ಅಂಡ್ ನ್ಯೂಟ್ರಲ್ ಕಂಡೀಷನ್ ದಲ್ಲಿ H+ ಇರಬಾರ್ದು ಅಥವಾ OH- ಇರಬಾರ್ದು ಅನ್ನೋದು ಯಾವುದೇ ಕಂಡೀಷನ್ ಇಲ್ಲ. ಸೊ ಅದನ್ನ ತಲೆಯಲ್ಲಿ ಫಿಕ್ಸ್ ಇಟ್ಕೊಳಕ್ ಹೋಗ್ಬೇಡಿ. ಸೊ ಆ ರಿಯಾಕ್ಷನ್ ಹೇಗೆ ಬರ್ತದೋ ಹಾಗೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾವು ಅದನ್ನ ಆಡ್ ಮಾಡಿದೀವಿ ಅಷ್ಟೇ. ಸೊ ದಿಸ್ ಈಸ್ ಅಬೌಟ್ KMnO4 acidic property, ಅಂದ್ರೆ oxidizing nature in the acidic medium and basic or neutral medium reactions. Next, last point ನೋಡಿ, very important. Permanganate titrations in presence of hydrochloric acid are unsatisfactory.
ಸಿನ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಆಕ್ಸಿಡೈಸ್ ಟು ಕ್ಲೋರಿನ್. ನಾನು ಇದನ್ನ ಒಂದ್ಸರಿ ಹೇಳಿದ್ದೆ, ನೆನಪಿದೆ ನಿಮಗೆ. ಸೊ ನಾವು ಏನ್ ಮಾಡ್ತೀವಿ, ಟೈಟ್ರೇಷನ್ ಅಲ್ಲಿ H+ ಬೇಕಾದಲ್ಲೆಲ್ಲ ಏನ್ ತಗೋತೀವಿ ನಾವು, ಸಲ್ಫ್ಯೂರಿಕ್ ಆಸಿಡೇ ತಗೋತೀವಿ. ಸಲ್ಫ್ಯೂರಿಕ್ ಆಸಿಡೇ ತಗೋತೀವಿ ಟು ಫಾರ್ಮ್ ಸಮಥಿಂಗ್ ಲೈಕ್ ಹಿಯರ್ ಯಾವ್ದೋ ಒಂದು ಅಯಾನ್ ಇರ್ತದೆ ಅಂತ ಇಟ್ಕೊಳ್ಳಿ, Fe2+ ಇರ್ತದೆ, ಗಿವ್ ರೈಸ್ ಟು Mn2++, ಸೊ Fe3+ ವಾಟರ್ ಅಂತ ಬರ್ತದೆ. ಸೊ ಇಲ್ಲಿ this is, remember, this is oxidizing agent. ಹೌದಾ? ಅದು Fe2+ ಅನ್ನ ಆಕ್ಸಿಡೈಸ್ ಮಾಡ್ತದೆ ಅಂದ್ರೆ Fe2+ ಬದಲಿಗೆ ನಾ ಇಲ್ಲಿ FeSO4 ಅಂತ ತಗೋತೀನಿ, FeSO4 ಅಂತ ಹೇಳಿ, FeSO4 ಅಂತ ತಗೋತೀನಿ. ಸೊ FeSO4 ಆಕ್ಟ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಜನರಲಿ ರಿಯಾಕ್ಷನ್ ಏನಾಗ್ತಾ ಇದೆ ಅಂತ ನೋಡಿ, ದಿಸ್ ಈಸ್ ರೆಡ್ಯೂಸಿಂಗ್ ದಿಸ್ ಈಸ್ ಆಕ್ಸಿಡೈಸಿಂಗ್ ದಿಸ್. ಅದಕ್ಕೆ ನೋಡಿ 2+ ಇರೋದು 3+ ಆಗಿ ಆಕ್ಸಿಡೈಸ್ ಆಯ್ತು. ಎಟ್ ದ ಸೇಮ್ ಟೈಮ್ FeSO4 ಹ್ಯಾಸ್ ರೆಡ್ಯೂಸ್ಡ್ +7 to +2. ಇದು ನಮಗೆ ಆಗಬೇಕಾದ ರಿಯಾಕ್ಷನ್. ಇದಕ್ಕೆ ಮೀಡಿಯಂ ಏನ್ ಬೇಕು ಅಂದ್ರೆ ನಮಗೆ ಆಸಿಡ್ ಮೀಡಿಯಂ ಈಸ್ ರಿಕ್ವೈರ್ಡ್. ಇದು ರಿಯಾಕ್ಷನ್ ಆಗ್ಬೇಕು. ಈಗ ಜಸ್ಟ್ ಇಮ್ಯಾಜಿನ್, ನಾನು H2SO4 ಬದಲಿಗೆ HCl ತಗೋತೀನಿ, ಸೇಮ್ ರಿಯಾಕ್ಷನ್ ಐ ವಿಲ್ ಕ್ಯಾರಿ ಔಟ್. FeSO4 ಸೇಮ್ ರಿಯಾಕ್ಷನ್ ಐ ವಿಲ್ ಕ್ಯಾರಿ ಔಟ್. ಈಗ ಇದು ಕೂಡ ಪ್ರಾಡಕ್ಟ್ ಬರಬೇಕು, Fe2+, 3+ ಬರಬೇಕು ಅಂಡ್ Mn2+ ಬರಬೇಕು. ನಾವು ಈಗ ನೋಡಿ, ಮಜಾ ನೋಡಿ, ಇದು ಮತ್ತೆ ಆಕ್ಸಿಡೈಸಿಂಗ್ ಏಜೆಂಟ್, ನೋ ಡೌಟ್ ಇನ್ ಇಟ್. ಓಕೆ, ದಿಸ್ ಶುಡ್ ಆಕ್ಟ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಹೌದಾ? ಅಂದ್ರೆ KMnO4 ಕೆಲಸ ಏನಿಲ್ಲ, FeSO4 ನ Fe3+ ಕನ್ವರ್ಟ್ ಮಾಡಬೇಕು. ಬಟ್ ಏನ್ ಮಾಡ್ತದೆ ಇದೀಗ, KMnO4 HCl ಜೊತೆ ರಿಯಾಕ್ಟ್ ಆಗಿ ಈ HCl ಅನ್ನ it will make that HCl released as chlorine gas ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ಏನಾಯ್ತು, this is -1 oxidation state gets oxidized to 0 ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ ಸೆಲ್ಫ್ ಆಕ್ಸಿಡೈಸ್ಡ್ ಟು ಕ್ಲೋರಿನ್ ಗ್ಯಾಸ್ ಆಗ್ಬಿಡ್ತು. ನಾವು HCl ಅನ್ನ ಯಾಕಂತ ಆಡ್ ಮಾಡಿದ್ವಿ, ಮನ್ಯಾಗ ನಿಮಗೆ ಮೊಬೈಲ್ ಅನ್ನು ಯಾಕಂತ ಕೊಡ್ಸಿದ್ರು ಅಂತಂದ್ರೆ ಆನ್ಲೈನ್ ಕ್ಲಾಸ್ ನೋಡ್ಲಿ ಮಗಳು ಅಂತ. ಪಾಪ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ, ಆನ್ಲೈನ್ ಕ್ಲಾಸ್ ಬೇಕಂತ ನೋಡ್ಲಿ ಅಂತೇಳಿ ಮೊಬೈಲ್ ಕೊಡ್ಸಿದ್ದು, ಅದು ಬೇರೆದಕ್ಕೆ ಯುಟಿಲೈಸ್ ಆಗ್ಬಿಡ್ತು, ನೂರಾರು ಗ್ರೂಪ್ಗಳಾಗ್ಬಿಡ್ತು ವಾಟ್ಸಪ್ದೊಳಗೆ. ಸೊ ಅಂದ್ರೆ H2SO4 KMnO4 ಜೊತೆ ರಿಯಾಕ್ಟ್ ಆಗಿತ್ತು. ಯಾಕೆ? ಇದು ಆಸಿಡಿಕ್ ಮೀಡಿಯಂ ಅನ್ನ ಪ್ರೊವೈಡ್ ಮಾಡಿತ್ತು, HCl ಮಾಡೋದೇ ಇಲ್ಲ. ಯಾಕಂದ್ರೆ HCl KMnO4 ಜೊತೆ ಆಕ್ಸಿಡೈಸ್ ಆಗ್ಬಿಡ್ತು. ಅಂದ್ರೆ ದಿಸ್ ಇಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ರಿಮೆಂಬರ್, ಹೈಡ್ರೋಕ್ಲೋರಿಕ್ ಆಸಿಡ್ ನಾವು ಯೂಸ್ ಮಾಡಿದ್ವಿ ಅಂದ್ರೆ ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್ ಟು ಕ್ಲೋರಿನ್. ಹಾಗಾದ್ರೆ FeSO4 ಆಕ್ಸಿಡೈಸ್ ಮಾಡೋರು ಯಾರು ಉಳಿದೇ ಇಲ್ಲ. ಯಾಕಂದ್ರೆ KMnO4 HCl ಆಕ್ಸಿಡೈಸ್ ಮಾಡಿಬಿಡ್ತು. ಅದಕ್ಕೆ ಈ ರಿಯಾಕ್ಷನ್ ಹೀಗೆ ಪಾಸಿಬಿಲಿಟಿನೇ ಆಗೋದಿಲ್ಲ. ರಿಮೆಂಬರ್, ಅದಕ್ಕೆ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಯೂಸ್ ಮಾಡಬೇಕು. ಈಗ ನೀವು ಕ್ವಶನ್ ಕೇಳಬಹುದು, ಸರ್ ಸಲ್ಫ್ಯೂರಿಕ್ ಆಸಿಡ್ ಯಾಕೆ ಆಕ್ಸಿಡೈಸ್ ಆಗೋದಿಲ್ಲ? ಯಾಕೆ ಅಂದ್ರೆ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟ್ +6 ಇದೆ. +6 ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಫಾರ್ ಸಲ್ಫರ್. ಅದಕ್ಕೂ ಜಾಸ್ತಿ ಆಕ್ಸಿಡೈಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ Cl ಗೆ ಆಗಲ್ಲ, -1 ಇಂದ 0 ಪಾಸಿಬಿಲಿಟಿ ಇದೆ. ಸೊ ಅದಕ್ಕೆ HCl ಅನ್ನ ಯೂಸ್ ಮಾಡುವ ಹಾಗಿಲ್ಲ, H2SO4 ಅನ್ನ ಯೂಸ್ ಮಾಡಬೇಕು. ಎನಿ ಡೌಟ್ ಇನ್ ದಿಸ್ ಕೇಸ್? ಇದನ್ನ ಕೇಳಿದ್ದಿದೆ ನೀಟ್ ಎಕ್ಸಾಮ್ ಅಲ್ಲಿ, JEE ಎಕ್ಸಾಮ್ ಅಲ್ಲಿ ಕೇಳಿದ್ದಿದೆ. ರಿಮೆಂಬರ್, ಈಸ್ ಅನ್ಸ್ಯಾಟಿಸ್ಫ್ಯಾಕ್ಟರಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಕೊಡ್ತಾರೆ. ಅವಾಗ ಇದನ್ನ ಸೆಲೆಕ್ಟ್ ಮಾಡಬೇಕು. ಹೈಡ್ರೋಕ್ಲೋರಿಕ್ ಆಸಿಡ್ ಆಕ್ಸಿಡೈಸ್ ಟು ಕ್ಲೋರಿನ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. F ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಇದರಿಂದ 2 ಮಾರ್ಕ್ಸ್, 1 ಕ್ವಶನ್ ಕೇಳ್ತಾರೆ. ಬಹಳ ಸಿಂಪಲ್ ಇದೆ. ಇದರಲ್ಲಿ ಬರುವಂತ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವು ಓದ್ಕೊಂಡ್ ಬಿಟ್ರಿ ಅಂದ್ರೆ ಅದೇ ರಿಪೀಟ್ ಆಗ್ಲಿಕ್ಕೆ. ಯಾಕಂದ್ರೆ ಇದ್ರೊಳಗೆ ಬಹಳ ಕಡಿಮೆ ಇದೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ರಿಮೆಂಬರ್, F ಬ್ಲಾಕ್ ಎಲಿಮೆಂಟ್ ಅಲ್ಲಿ ಇನ್ ರಿಯಾಲಿಟಿ ರಿಸರ್ಚ್ ಅಂತ ನಾವು ಹೇಳ್ತೀವಲ್ಲ, ಈಗ ಐರನ್, ಕೋಬಾಲ್ಟ್, ನಿಕೆಲ್ ಇವ್ರದ್ದೆಲ್ಲ ಏನ್ ರಿಯಾಕ್ಷನ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ, ಅದಕ್ಕೆ ಕಂಪೇರ್ ಮಾಡಿದ್ರೆ F ಬ್ಲಾಕ್ ಎಲಿಮೆಂಟ್ ಅನ್ನ ಸ್ಟಡಿ ಮಾಡೋದು ಬಹಳ ಡಿಫಿಕಲ್ಟ್. ಸ್ಟಡಿ ಮಾಡೋದು ನೀವು ಎಕ್ಸಾಮ್ ಸ್ಟಡಿ ಮಾಡೋದಲ್ಲ, ರಿಸರ್ಚ್ ಮಾಡೋದು ಈ ಎಲಿಮೆಂಟ್ಸ್ ಮೇಲೆ ಬಹಳ ಡಿಫಿಕಲ್ಟ್. ಫಸ್ಟ್ ಆಫ್ ಆಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಜಾಸ್ತಿ ಇದೆ. ಸೆಕೆಂಡ್, ದ ಅವೈಲಬಿಲಿಟಿ ಇನ್ ದ ಅರ್ತ್ ಈಸ್ ವೆರಿ ಲೆಸ್. ಅರ್ತ್ ಒಳಗ ಅವೈಲಬಿಲಿಟಿ ಬಹಳ ಕಡಿಮೆ ಇದೆ. ಮೋಸ್ಟ್ ಆಫ್ ದೆಮ್ ಆರ್ ಆರ್ಟಿಫಿಷಿಯಲ್ ಎಲಿಮೆಂಟ್. ಸೊ ಪ್ರಿಪೇರ್ ಮಾಡಬೇಕು ನಾವು, ನ್ಯಾಚುರಲಿ ಅವೈಲಬಿಲಿಟಿನೇ ಇಲ್ಲ. ಸೊ ಇವೆಲ್ಲ ಡಿಸ್ಅಡ್ವಾಂಟೇಜ್ ಆಗಿರೋದಕ್ಕೆ ಇದರ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಏನಿದೆ ಅದು ಅಷ್ಟು ಡಿಟೇಲ್ ಆಗಿ ಇಲ್ಲ. ಇದ್ರೊಳಗೆ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅನ್ನೋದು ನೆನಪಿ, ಅದು ಒಂದು ಇಂಪಾರ್ಟೆಂಟ್ ಇದೆ. ದಟ್ ವಿಲ್ ಡಿಸ್ಕಸ್. ಈಗ ಇಂಟ್ರೊಡಕ್ಷನ್ ನೋಡೋಣಂತೆ. ಸೊ ವಿ ನೋ ದಟ್ ಇದರಲ್ಲಿ ಇದನ್ನ ಶೆಲ್ ಅಂತ ತಗೊಂಡಾಗ ನಾವು ಫಸ್ಟ್ ಲಾಸ್ಟ್ ಇರೋದು ನಾವು ವ್ಯಾಲೆನ್ಸ್ ಶೆಲ್ ಅಂತ ಕರಿತೀವಿ, ರೈಟ್? ಸೊ N-1D ಏನ್ ಇರ್ತದಲ್ಲ, ಲಾಸ್ಟ್ ಬಟ್ 1 ಅಂತ ಏನ್ ನಾವು ಕರಿತೀವಿ, ಅದನ್ನ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಅದಾದ್ಮೇಲೆ ಲಾಸ್ಟ್ ಬಟ್ 1 ಅಂತ ಏನ್ ನಾವು ಕರಿತೀವಿ,
ಅದು ಎಂಟಿ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ದಟ್ ಈಸ್ ಎಫ್ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಫಿಲ್ ಇನ್ ದಟ್. ಸೊ ಈಗ ಜನರಲ್ ಆಗಿ ನಾವು ಎಫ್ ಆರ್ಬಿಟಲ್ ಎಫ್ ಬ್ಲಾಕ್ ಅನ್ನು ನಾವು ಡಿಫೈನ್ ಮಾಡಿದ್ರೆ ದ ಎಲಿಮೆಂಟ್ ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು, ಲಾಸ್ಟ್ ಎಲೆಕ್ಟ್ರಾನ್ ಅಂತ ನಾವು ಏನಂತ ಕರಿತೀವಿ, ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಅಂದ್ರೆ ಪ್ರತಿ ಎಲಿಮೆಂಟ್ ಅನ್ನ ಡಿಫರೆನ್ಶಿಯೇಟ್ ಮಾಡೋದು ಲಾಸ್ಟ್ ಎಲೆಕ್ಟ್ರಾನ್. ಅದಕ್ಕೆ ದ ಎಲಿಮೆಂಟ್ ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್, ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಎಂಟರ್ ಇಂಟು ದ ಎಂಟಿ ಪೆನಾಲ್ಟಿಮೇಟ್ ಶೆಲ್ is called as, remember, F block element. So anti-penultimate energy level is called as F block element. They have general formula ನೋಡಿ, ಇದು ಬಹಳ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. n-2 f1 to 14, n-1 d 0 to 1, n-2. ಓಕೆ, ಸೊ ಇದರಲ್ಲಿ n ಅಂತಂದ್ರೆ ನಂಬರ್ ಆಫ್ ಪೀರಿಯಡ್. ಜನರಲಿ ಓನ್ಲಿ 2 ಪೀರಿಯಡ್ ವಿ ಹಾವ್. F block element ಇರೋದೇ 14 plus 14 28 ಎಲಿಮೆಂಟ್. n is equal to 6 or 7 ಎರಡೇ ಆಪ್ಷನ್ ನೋಡಿ, 6 or 7 ಎರಡೇ ಆಪ್ಷನ್ ಇದರೊಳಗೆ ಅನ್ನೋದು ನೆನಪಿರಲಿ ಅಂತ ನೋಡಿ. ಪಿರಿಯಾಡಿಕ್ ಟೇಬಲ್ ದಲ್ಲಿ ರೈಟ್, ಇದು 3rd ಗ್ರೂಪ್ 6th ಪೀರಿಯಡ್. ಲ್ಯಾಂಥನಮ್ ಇಸ್ ದ 57th ಎಲಿಮೆಂಟ್. 57th ಎಲಿಮೆಂಟ್ ಆದ್ಮೇಲೆ ಈ 14 ಎಲಿಮೆಂಟ್ ಬರ್ತದ ಅನ್ನೋದಕ್ಕೆ ವಿ ಕಾಲ್ಡ್ ದಿಸ್ ಆಸ್, ರಿಮೆಂಬರ್, ಲ್ಯಾಂಥನಾಯ್ಡ್ಸ್. ಲ್ಯಾಂಥನಾಯ್ಡ್ಸ್ ಅಂತ ಯಾಕೆ ಹೇಳಿದ್ವಿ ಅಂದ್ರೆ ಇವೆಲ್ಲ ಎಲಿಮೆಂಟ್ ಲ್ಯಾಂಥನಮ್ ಆದ್ಮೇಲೆ ಇದೆ ಅಂತ. ದ ಮೀನಿಂಗ್ ಇಸ್ ದಟ್ ಲ್ಯಾಂಥನಮ್ ಆದ್ಮೇಲೆ ಇದೆ ಅಂತ. ಹಾಗಂತೆ lanthanum, remember, lanthanum is d block element. But while studying F block element, we have considered under this and we will study. ಯಾಕಂತಂದ್ರೆ ಅದರ ಒಂದು ಪ್ರಾಪರ್ಟೀಸ್ ಏನಿದೆ ಲ್ಯಾಂಥನಾಯ್ಡ್ಸ್ ಗೆ ಸಿಮಿಲರ್ ಇದೆ ಅನ್ನೋದಕ್ಕಷ್ಟೇ. ಕಾನ್ಫಿಗರೇಷನ್ ಪ್ರಕಾರ ಇದು ಡಿ ಬ್ಲಾಕ್ ಎಲಿಮೆಂಟ್ ಅನ್ನೋದು ಗೊತ್ತಿರಲಿ. ಸೊ ಇದನ್ನ ಸೇರಿಸಿದ್ರೆ 15 ಆಗ್ತದೆ. ಲ್ಯಾಂಥನಮ್ ಸೇರಿಸೋಂಗಿಲ್ಲ, ಪ್ರಾಪರ್ಟಿ ಸ್ಟಡಿ ಮಾಡ್ಬೇಕಾದ್ರೆ ಮಾತ್ರ ಅದನ್ನ ಇನ್ಕ್ಲೂಡಿಂಗ್ ಮಾಡ್ತೀವಿ. But we have only 14 elements under lanthanoids. ಅದೇ ರೀತಿ ನೋಡಿ, ಅದೇ ರೀತಿ actinides, AC ನೋಡಿ, AC is also d block element, 89th element. So atomic number 90 thorium in the lawrencium 103. That is once again 14 element. Remember. So ಇಷ್ಟ ನೆನ್ಪಿಟ್ಕೊಳ್ಳಿ. ಲ್ಯಾಂಥನಮ್ ಅಂದ್ರೆ ಸೀರಿಯಂ ಇಂದ ಲುಟೇಷಿಯಂ, ಇದು ಥೋರಿಯಂ ಇಂದ ಲಾರೆನ್ಶಿಯಂ ಅಷ್ಟೇ. ಥೋರಿಯಂ ಇಂದ ಲಾರೆನ್ಶಿಯಂ ಅನ್ನೋದು ಗೊತ್ತಿದೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ರಿಮೆಂಬರ್ 14 ಎಲಿಮೆಂಟ್ಸ್ ಲ್ಯಾಂಥನೈಡ್ಸ್, 14 ಎಲಿಮೆಂಟ್ ಆಕ್ಟಿನೈಡ್ಸ್. ನಾವು ನೋಡಿ, ಈ ಎಲಿಮೆಂಟ್ ಅನ್ನ ಇದರಿಂದ ನಾವು ಸಪರೇಟ್ ಮಾಡಿದೆ. ಯಾಕೆ ಅಂದ್ರೆ ಇವೆಲ್ಲ ಎಲಿಮೆಂಟ್ ನಾವು ಟ್ರಾನ್ಸ್ ಯುರಾನಿಕ್ ಎಲಿಮೆಂಟ್ ಅಂತ ಕರಿತೀವಿ. ಟ್ರಾನ್ಸ್ ಯುರಾನಿಕ್ ಅಂದ್ರೇನು? ಟ್ರಾನ್ಸ್ ಅಂದ್ರೆ ಮುಂದಿಂದು, ಆದ್ಮೇಲೆ. ಎಲಿಮೆಂಟ್ ವಿಚ್ ಕಮ್ಸ್ ಆಫ್ಟರ್ ಯುರಾನಿಯಂ, ರಿಮೆಂಬರ್, ಹ್ಯಾವಿಂಗ್ ವೆರಿ ಶಾರ್ಟ್ ಹಾಫ್ ಲೈಫ್ ಅಂಡ್ ಪ್ರಿಪೇರ್ಡ್ ಬೈ ಆರ್ಟಿಫಿಷಿಯಲ್ ನ್ಯೂಕ್ಲಿಯರ್ ರಿಯಾಕ್ಷನ್ ಪ್ರೊಸೆಸ್. ಅಂದ್ರೆ ಇದು ಯಾವುದು ಕೂಡ ನ್ಯಾಚುರಲ್ ಅಲ್ಲ. ಯಾವುದು ನೆಪ್ಚೂನಿಯಂ ಆದ್ಮೇಲೆ, ಈ ನೆಪ್ಚೂನಿಯಂ ಇಂದ ಲಾರೆನ್ಶಿಯಂ ವರೆಗೆ ಯಾವುದು ಕೂಡ ನ್ಯಾಚುರಲಿ ಆಕರಿಂಗ್ ಅಲ್ಲ. ಆರ್ಟಿಫಿಷಿಯಲ್ ನ್ಯೂಕ್ಲಿಯರ್ ರಿಯಾಕ್ಷನ್ ಪ್ರೊಸೆಸಸ್ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ ಯುರಾನಿಕ್ ಎಲಿಮೆಂಟ್. ಇಂಪಾರ್ಟೆಂಟ್, ಇದೇನ್ ಡೆಫಿನೇಷನ್ ಕೇಳೋದಿಲ್ಲ, ಬಟ್ ಗೊತ್ತಿರಲಿ. ಟ್ರಾನ್ಸ್ ಯುರಾನಿಕ್ ಎಲಿಮೆಂಟ್ ಅಂತ ಅಂದ್ರೆ ನೆಪ್ಚೂನಿಯಂ ಇಂದ ಲಾರೆನ್ಶಿಯಂ, ಬಿಕಾಸ್ ದೀಸ್ ಆರ್ ಪ್ರೆಸೆಂಟ್ ಆಫ್ಟರ್ ಯುರಾನಿಯಂ ಅಂಡ್ ಹ್ಯಾವಿಂಗ್ ಶಾರ್ಟ್ ಹಾಫ್ ಲೈಫ್ ಅಂಡ್ ಪ್ರಿಪೇರ್ಡ್ ಆರ್ಟಿಫಿಷಿಯಲಿ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ ಯುರಾನಿಕ್ ಎಲಿಮೆಂಟ್. ಸೊ ಅಥವಾ ಯುರೆನೈಡ್ಸ್ ಅಂತಾನು ನಾವು ಕರಿತೀವಿ, ಕರಿಬಹುದು. ಹಾಗಾದ್ರೆ ಇವು ಮೂರು ಏನಿದೆಯಲ್ಲ, ಇವು ಮೂರು ಥೋರಿಯಂ, ಪ್ರೊಟಾಕ್ಟೀನಿಯಂ, ಯುರೇನಿಯಂ, ಇವು ಮೂರು ಎಲಿಮೆಂಟ್ ಏನಿದೆ ಇದು ನ್ಯಾಚುರಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಗೊತ್ತಿರಲಿ, ಇದು ಕೂಡ ರೇಡಿಯೋ ಆಕ್ಟಿವ್, ಅದು ಕೂಡ ರೇಡಿಯೋ ಆಕ್ಟಿವ್, ಬಟ್ ದಿಸ್ ಈಸ್ natural radioactive element. These three are natural radioactive element. These are the, remember, 11 elements are artificial radioactive element. Remember. So all these are artificial radioactive element. So ಹಾಗಾದ್ರೆ ಒಂದು ಕನ್ಕ್ಲೂಷನ್ ಆಯ್ತು, ಆಕ್ಟಿನೈಡ್ಸ್ ಅಲ್ಲಿ all are radioactive. ಹೌದಾ? all are radioactive. ಹಾಗಾದ್ರೆ ಲ್ಯಾಂಥನೈಡ್ ಕಥೆ ಏನು? ರಿಮೆಂಬರ್, ಲ್ಯಾಂಥನೈಡ್ ದಲ್ಲಿ ಓನ್ಲಿ ರೇಡಿಯೋಆಕ್ಟಿವ್ ಎಲಿಮೆಂಟ್ ಇಸ್ ವಿಚ್ ಒನ್? PM, ಪ್ರೈಮ್ ಮಿನಿಸ್ಟರ್. ಸೊ ಓನ್ಲಿ ರೇಡಿಯೋಆಕ್ಟಿವ್ ಎಲಿಮೆಂಟ್ ಈಸ್ ಪ್ರೊಮೇಥಿಯಂ ಅಂತ ಕರಿತೀವಿ ನಾವು ಇದನ್ನ. ರಿಮೆಂಬರ್, ಪ್ರೊಮೇಥಿಯಂ ಅಂತ ಕರಿತೀವಿ, ಪ್ರೊಮೇಥಿಯಂ ಅಂತ ಹೇಳಿ. ಸೊ ದಿಸ್ ಈಸ್ ದ ಓನ್ಲಿ ರೇಡಿಯೋಆಕ್ಟಿವ್ ಎಲಿಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಅಂಡರ್ ಲ್ಯಾಂಥನಾಯ್ಡ್ಸ್. ಲ್ಯಾಂಥನಾಯ್ಡ್ಸ್ ಒಂದೇ, ಇದು ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಪ್ರೊಮೇಥಿಯಂ ಇಸ್ ದ ಓನ್ಲಿ ಲ್ಯಾಂಥನೈಡ್ ವಿಚ್ ಈಸ್ ರೇಡಿಯೋಆಕ್ಟಿವ್. ರಿಮೆಂಬರ್, ಇದರಲ್ಲಿ ಆಲ್ ಆರ್ ರೇಡಿಯೋಆಕ್ಟಿವ್ ಎಲಿಮೆಂಟ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾವು ಈಗ ನಾ ಹೇಳಿದೆ, ಡಿ ಬ್ಲಾಕ್ ಅಲ್ಲಿ ಆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲ್ಲಾ ಎಲಿಮೆಂಟ್ ಅಂತೂ ನೆನ್ಪಿಟ್ಕೊಳ್ಳೇಬೇಕು 100%.
100% ನೆನ್ಪಿಟ್ಕೊಳ್ಳೇಬೇಕು. ಇಲ್ಲಿ 14 ಎಲಿಮೆಂಟ್ ಇನ್ಕ್ಲೂಡಿಂಗ್ ಲ್ಯಾಂಥನಮ್ 15 ಎಲಿಮೆಂಟ್. ಸೊ 15 ಎಲಿಮೆಂಟ್ ಹಾಗಾದ್ರೆ ನೆನ್ಪಿಟ್ಕೋಬೇಕಾ? ರಿಮೆಂಬರ್, ನೋ. ಇಲ್ಲಿ ಯಾವುದೇ ಎಲಿಮೆಂಟ್ ಕಾನ್ಫಿಗರೇಷನ್ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇನ್ ಎನಿ ಎಕ್ಸಾಮ್, ಯಾವುದಾದ್ರೂ ಎಕ್ಸಾಮ್ ಇರಲಿ, ಕಾನ್ಫಿಗರೇಷನ್ ಅಂತ ಬಂದಾಗ ದೇ ವಿಲ್ ನಾಟ್ ಆಸ್ಕ್ ದ ಕ್ವಶನ್ ಆನ್ ದ ಕಾನ್ಫಿಗರೇಷನ್ ಆಫ್ ದಿಸ್ ಎಲಿಮೆಂಟ್. ಇದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಲ್ಯಾಂಥನಮ್ ಟು ಲುಟೇಶಿಯಂ ಸರ್ 15 ಎಲಿಮೆಂಟ್ ನಾವು ಬೈ ಹಾರ್ಟ್ ಮಾಡ್ಬೇಕಾ? ನೋ ಎಟ್ ಆಲ್, ನೋ. ಯಾವುದೇ ಕ್ವಶನ್ ಕೇಳಿದ್ರು ಅವ್ರು ಯಾವ ಎಲಿಮೆಂಟ್ ಅನ್ನ ಕೊಟ್ಟೇನೆ ಕ್ವಶನ್ ಅನ್ನ ಕೇಳಿರ್ತಾರೆ. ಅದಕ್ಕೆ ಈ ಎಲಿಮೆಂಟ್ ಅನ್ನ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನ್ ಗೊತ್ತಿರ್ಬೇಕು, ಒಂದ್ಸರಿ ಕ್ವಶನ್ ಕೇಳಿದ್ರು, ಒಂದ್ಸರಿ ಕ್ವಶನ್ ಕೇಳಿದ್ರು. ಯಾವ ರೀತಿ ಕೇಳಿದ್ರು? ರಿಮೆಂಬರ್, ವಿಚ್ ಈಸ್ ನಾಟ್ ಅ ಲ್ಯಾಂಥನೈಡ್, ವಿಚ್ ಈಸ್ ನಾಟ್ ಅ ಲ್ಯಾಂಥನೈಡ್ ಅಂತ ಕೊಟ್ಟಿದ್ರು. ಸೊ ಲೈಕ್ ದಟ್ ಸೀರಿಯಂ, ಪ್ರೊಮೇಥಿಯಂ, ER, TH ಅಂತ ಕೊಡ್ತಾರೆ. ಅವಾಗ ಅಟ್ಲೀಸ್ಟ್ ಗೊತ್ತಿರಬೇಕು ಥೋರಿಯಂ ಈಸ್ ನಾಟ್ ಕಮ್ಸ್ ಅಂಡರ್ ಲ್ಯಾಂಥನೈಡ್, ಥೋರಿಯಂ ಈಸ್ ನಾಟ್ ಕಮ್ಸ್ ಅಂಡರ್ ಲ್ಯಾಂಥನೈಡ್ ಅನ್ನೋದು ಗೊತ್ತಿರಬೇಕು. ಮತ್ ಸರ ಮತ್ತೆ ಅದು ಗೊತ್ತಿರ್ಬೇಕಂದ್ರೆ ಮತ್ತೆ ನಮಗೆಲ್ಲ ಗೊತ್ತಿರ್ಲೇಬೇಕಾ? ನಾನು ಬಹಾಟ್ ಮಾಡೋದು ಬೇಡ ಅಂತ ಹೇಳಿದೆ, ಓದ್ಬೇಡ ಅಂತ ಹೇಳಿಲ್ಲ. ಏನ್ ಮಾಡ್ಬೇಕು ಇದನ್ನ? ಏನ್ ಮಾಡ್ಬೇಕು? ಒಂದು 5 ಸಲ ದೊಡ್ಡದಾಗಿ ನಿಮಗೆ ಕೇಳಿಸೋ ಹಾಗೆ ಇಷ್ಟನ್ನ ಒಂದ್ಸಲ ಓದ್ಕೋಬೇಕು. ಅಂದ್ರೆ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಲ್ಯಾಂಥನೈಡ್, ಲ್ಯಾಂಥನಮ್, ಸೀರಿಯಂ, ಪ್ರಸ್ಯೂಡಿಯಂ, ನಿಯೋಡಿಮಿಯಂ, ಪ್ರೊಮೇಥಿಯಂ. ಅಂದ್ರೆ ನಿಮಗೆ ಈ ರೀತಿ ಕ್ವಶನ್ ಕೇಳಿದಾಗ ಅಟ್ಲೀಸ್ಟ್ ಅನ್ಸ್ಬೇಕಲ್ಲ, ಎಲ್ಲೋ ನೋಡಿದೀನಿ ಆ ಫೀಲಿಂಗ್ ಬರಬೇಕು. ಎಲ್ಲೋ ನೋಡಿದೀನಿ, ಲ್ಯಾಂಥನೈಡ್ ಅಂಡರ್ ಥೋರಿಯಂ ಅನ್ನ ನೋಡಿಲ್ಲ, ಅಟ್ಲೀಸ್ಟ್ ಆ ಐಡಿಯಾ ಬರಬೇಕು. ಒಂದು ಎಕ್ಸಾಮ್ ಅಲ್ಲಿ, ಅದೇ ಹೇಳಿದ್ನಲ್ಲ ಬಹಳ ಹಿಂದೆ, ಒಂದು ಎಕ್ಸಾಮ್ ಅಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಗ್ಯಾಡೋಲಿನಿಯಂ ಕಾನ್ಫಿಗರೇಷನ್. ಸರ್ ಮತ್ತೆ ಕಾನ್ಫಿಗರೇಷನ್ ಬೇಡ ಅಂದ್ರೆ ಇದನ್ನ ಹೆಂಗ್ ಬರೆಯೋದು ಹೇಳ್ತೀನಿ, ಲಾಜಿಕಲಿ ಹೇಳ್ತೀನಿ. ಗ್ಯಾಡೋಲಿನಿಯಂ ಕಾನ್ಫಿಗರೇಷನ್ ಅಟಾಮಿಕ್ ನಂಬರ್ ಕಂಪಲ್ಸರಿ ಕೊಟ್ಟಿರ್ತಾರೆ 64 ಅಂತ ಹೇಳಿ ಗೊತ್ತಿರ್ಲಿ. ಅಟಾಮಿಕ್ ನಂಬರ್ 64 ಅಂತ ಕೊಡ್ಲಿಲ್ಲ ಅಂತಂದ್ರೆ ಕ್ವಶನ್ ನಂಬರ್ ಕೇಳಿದವ್ರಿಗೆ ಆನ್ಸರ್ ಬರೋದಿಲ್ಲ, ಗೊತ್ತಿರ್ಲಿ. ಸೊ ಗ್ಯಾಡೋಲಿನಿಯಂ 64 ಅಂತ ಕೊಡ್ತಾರೆ. ಸರ್ 64 ಅಂತ ಆಗ್ಬಿಟ್ರೆ ನಾವು ಹೇಳ್ಬೋದಾ, ಬರೀಬೋದಾ ಕಾನ್ಫಿಗರೇಷನ್? ಎಸ್, ಲಾಜಿಕಲಿ ಯು ಕ್ಯಾನ್ ರೈಟ್. ಐ ವಿಲ್ ಪ್ರೂವ್ ದಟ್. ಫಸ್ಟ್ ಏನ್ ಗೊತ್ತಿರ್ಬೇಕು ಇದಕ್ಕೆ? ಜನರಲ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನೈಡ್ ಗೊತ್ತಿರ್ಲೇಬೇಕು. ಇದು ಕಂಪಲ್ಸರಿ ನಮ್ಗೆ ಗೊತ್ತಿರ್ಬೇಕು. ಇದನ್ನ ಬೈ ಹಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಏನಿದೆ ಜನರಲ್ ಕಾನ್ಫಿಗರೇಷನ್ ನೋಡಿ? xenon 6s2 5d021 4f. ರಿಮೆಂಬರ್ 4f 1 to 14. ಹೌದಾ? ಇದು ಏನಿದು? ಜನರಲ್ ಕಾನ್ಫಿಗರೇಷನ್ ಆಫ್ ದ ಲ್ಯಾಂಥನೈಡ್. ಇಷ್ಟು ಗೊತ್ತಿದ್ರೆ 64 ಬರೀಬಹುದಾ? ಎಸ್, ಯು ಕ್ಯಾನ್ ರೈಟ್. ಹೇಗೆ ನೋಡಿ? 64 ಇದೆ, ಫಸ್ಟ್ xenon ಬರೀತೀರಿ. xenon ಅಟಾಮಿಕ್ ನಂಬರ್ ಎಷ್ಟು ಗೊತ್ತಿರ್ಲಿ? 54. ಯಾಕಂದ್ರೆ ನೋಬಲ್ ಗ್ಯಾಸ್ ಎಲ್ಲದೂ ಗೊತ್ತಿರ್ಬೇಕು. ಯಾವ್ಯಾವ್ದು ಗೊತ್ತಿರ್ಬೇಕು ನೋಡಿ? ಸೊ 2, 10, 18, 36, 54, 86, 118 ಗೊತ್ತಿರ್ಲೇಬೇಕು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂತೂ ಗೊತ್ತಿರ್ಲೇಬೇಕು. ಇದು ಬೋರ್ಡ್ ಎಕ್ಸಾಮ್ ಕ್ವಶನ್ ಕೇಳಿಲ್ಲ, ನಾ ಹೇಳಿದ್ದೇನೆ. CET ನೀಟ್ ಎಕ್ಸಾಮ್ ಕೇಳಿದ ಕ್ವಶನ್ ಇದು. ಈ ರೀತಿ ಇದಂತೂ ಗೊತ್ತಿರ್ತದೆ. 54 xenon ಆಯ್ತು. ಇನ್ನೆಷ್ಟು ಉಳಿತ್ರೋ? 10 ಉಳಿತೋದಾ? 6 ಎಷ್ಟು ಕಂಪಲ್ಸರಿ ಎಲ್ಲ ಫಿಲ್ ಮಾಡ್ಲೇಬೇಕಲ್ವಾ? 56 ಆಯ್ತು. ಕರೆಕ್ಟಾ? 56 ಆಯ್ತು. ಇನ್ನು ಉಳಿದಿದ್ದೆಷ್ಟು? ಈಗ ನಿಮ್ಮ ಹತ್ರ ಯಾವ್ಯಾವ ಆರ್ಬಿಟಲ್ ಇದೆ? 5d ಇದೆ, 4f ಇದೆ. ಇಲ್ಲಿ ನೋಡ್ಬೇಡಿ ಇದನ್ನ. 5d ಇದೆ, 4f ಇದೆ. ಹೌದಾ? 8 ಇದೆ ಈಗ ನಿಮ್ಮ ಹತ್ರ. f ಗೆ ಹಾಫ್ ಫೀಲ್ಡ್ ಅಂದ್ರೆ ಎಷ್ಟು? 7 ಫಿಲ್ ಮಾಡ್ಬಿಡಿ. ಉಳಿದಿದ್ದೊಂದು 5d ಹಾಕಿ ನೋಡಿ. ಲಾಜಿಕಲಿ ಕಾನ್ಫಿಗರೇಷನ್ ಬರ್ದ್ರಿ. ಇದೇ ಕಾನ್ಫಿಗರೇಷನ್ ನೋಡಿ, ಇದೇ ಕಾನ್ಫಿಗರೇಷನ್ ಲಾಜಿಕಲಿ ಬರ್ದಿದ್ದು, ಬೈ ಹಾರ್ಟ್ ಮಾಡಿ ಅಲ್ಲ. ಲಾಜಿಕಲಿ ಫಿಲ್ ಮಾಡಿದ್ರಲ್ಲ ನೀವು. ಇಲ್ಲಿ ನೋಡಿ 54 ಉಳಿತು, 64 ಅಂದ್ರೆ 10 ಉಳಿತು, 2 ಕಂಪಲ್ಸರಿ ಆಡ್ ಮಾಡ್ಲೇಬೇಕು, ರೈಟ್? ಅದಾದ್ಮೇಲೆ 4f 7 ಆಡ್ ಮಾಡಿದ್ರಿ, 5d 1 ಆಡ್ ಮಾಡಿದ್ರಿ. ಕೇಳಿದ್ರೆ ಗ್ಯಾಡೋಲಿನಿಯಂ ಕೇಳಿದ್ದಾರೆ, ಅದನ್ನ ಕೇಳಬಹುದು. ಅದನ್ನ ಬಿಟ್ಟು ಟರ್ಬಿಯಂ ಕೇಳಿದ್ರೆ ಯಾರು ಬರಿಬೇಕಪ್ಪ? ಯಾರಿಗೆ ಗೊತ್ತು? ಕನ್ಸು ಬಿದ್ದಿತ್ತಾ 4f 9 ಆಗ್ತದ ಅಂತ ಹೇಳಿ? ನೋ, ಯು ಕೆನಾಟ್ ರೈಟ್ ಇಟ್ ಆಲ್, ಯು ಕೆನಾಟ್ ರೈಟ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಲಾಜಿಕಲಿ ಕೇಳಿದ್ರೆ ಈ ರೀತಿ ಗ್ಯಾಡೋಲಿನಿಯಂ ಕೇಳಬಹುದು. ಇಲ್ಲ ಲುಟೇಶಿಯಂ ಕೇಳ್ತಾರ, ಕೇಳ್ಕೊಂಡು ಹೋಗ್ಲಿ. ಬರಿಬಹುದಾ? ನೋಡಿ ಲುಟೇಶಿಯಂ 71 ಇದೆ, ರೈಟ್? xenon ಬರೀತೀರಿ, 54 ಆಯ್ತು. ಸೊ 54 ಆದ್ಮೇಲೆ 6 ಎಷ್ಟು ಫಿಲ್ ಮಾಡ್ತೀರಿ? 56 ಆಯ್ತು. ಸೊ 71 ಅಂದ್ರೆ 15 ಉಳಿತು. 15 ಗೆ 4f ಅಲ್ಲಿ 14 ಆಡ್ ಮಾಡ್ತೀರಿ, ಅಂಡ್ 5d 1 ಆಡ್ ಮಾಡ್ತೀರಿ ಅಷ್ಟೇ. ಇದನ್ನ ಲಾಜಿಕಲಿ ಬರ್ತೀರಿ ನೀವು. ಬಟ್ ಟರ್ಬಿಯಂ, ಡಿಸ್ಪ್ರೋಸಿಯಂ, ಪ್ರೊಮೇಥಿಯಂ ಕೇಳಿದ್ರೆ ಯಾವ ಪುಣ್ಯಾತ್ಮನು ಕೇಳೋದಿಲ್ಲ. ಕೇಳಿದ್ರೆ ಇಟ್ ಈಸ್ ನಾಟ್ ಈಸಿ ಟು ರೈಟ್, ಅಂಡ್ ದಿಸ್ ಇಸ್ ನಾಟ್ ದ ವೇ ಟು ಆಸ್ಕ್ ದ ಕ್ವಶನ್ ಆಲ್ಸೋ. ಗೊತ್ತಿರ್ಲಿ. ನೆಕ್ಸ್ಟ್ ಫಿಲ್ ಮುಟ್ಟು ಆಕ್ಸಿಡೇಷನ್ ಸ್ಟೇಟ್. 1 ಮಾರ್ಕ್ ಕ್ವಶನ್ ಕೇಳಿದ್ರೆ ವಿಚ್ ಇಸ್ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ. ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +3. ರಿಮೆಂಬರ್, ಕಾಮನ್ ಆಕ್ಸಿಡೇಷನ್ ಸ್ಟೇಟ್, ಪ್ರಿನ್ಸಿಪಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಏನ್ ಹೇಳ್ತೀವಲ್ಲ, ಮೇನ್ ಇಂಪಾರ್ಟೆಂಟ್ ಆಕ್ಸಿಡೇಷನ್ ಸ್ಟೇಟ್ +3ನೇ ಮೇನ್. ಒನ್ಸ್ ಅಗೇನ್
+3 ನೇಮ್ ಏನು ಅಂತ ಹೇಗೆ ಹೇಳ್ತೀವಿ? ಕಾನ್ಫಿಗರೇಷನ್ ನೋಡ್ಬಿಟ್ಟು ಹೇಳೋದಲ್ಲ, ಅದು ಸೆಕೆಂಡರಿ. ಪ್ರಾಕ್ಟಿಕಲಿ ಪ್ರತಿಯೊಂದು ಎಲಿಮೆಂಟ್ ಎಲ್ಲ 14 ಎಲಿಮೆಂಟ್ ಎಕ್ಸಿಬಿಟ್ +3 ಕಾಮನ್. ಸೊ ಹೆನ್ಸ್ ವಿ ಕ್ಯಾನ್ ಸೇ +3 is ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲ್ಯಾಂಥನೈಡ್ಸ್. ಅದು ಕನ್ಕ್ಲೂಷನ್. ನೆಕ್ಸ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ನೋಡಿ ಯಾಕೆ ಸ್ಟೇಬಲ್? ಯಾರ್ಯಾರಿಗೆ? ಲ್ಯಾಂಥನಮ್, ಗ್ಯಾಡೋಲಿನಿಯಂ, ಲುಟೇಷಿಯಂ ಆರ್ ಎಸ್ಪೆಷಲಿ ಸ್ಟೇಬಲ್. ನೋಡಿ +3 ಫಾರ್ ಎಲ್ಲರಿಗೂ ಸ್ಟೇಬಲ್, ನೋ ಡೌಟ್. ಬಟ್ ಲ್ಯಾಂಥನಮ್, ಗ್ಯಾಡೋಲಿನಿಯಂ, ಲುಟೇಷಿಯಂಗೆ ಎಸ್ಪೆಷಲಿ ಸ್ಟೇಬಲ್. ಯಾಕೆ ಅನ್ನೋದು ನೋಡಿ, ಇಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಲ್ಯಾಂಥನಮ್ಗೆ 3 ಎಲೆಕ್ಟ್ರಾನ್ ತೆಗಿತೀರಿ, ಏನಾಯ್ತಿದು? ಓನ್ಲಿ xenon ಉಳಿತು, ಹೌದಾ? ಸ್ಟೇಬಲ್ ಆಯ್ತು. ನೆಕ್ಸ್ಟ್ ಗ್ಯಾಡೋಲಿನಿಯಂ ನೋಡಿ, ಇವೆರಡೂ ತೆಗಿತೀರಿ, 4f7 ಅಷ್ಟೇ ಉಳಿತು, ಹಾಫ್ ಫೀಲ್ಡ್ ಹೋತಾ, ಹೈಲಿ ಸ್ಟೇಬಲ್. ಇದ್ರಲ್ಲಿ ನೋಡಿ, ಇವೆರಡೂ ತೆಗಿತೀರಿ, 4f14 ಉಳಿತು, 4f14 ಹೈಲಿ ಸ್ಟೇಬಲ್ ಬಿಕಾಸ್ ಕಂಪ್ಲೀಟ್ಲಿ ಫಿಲ್ಡ್. ಅದಕ್ಕೆ ಹೇಳಿದ್ದು +3 ದಲ್ಲಿ ಎಲ್ಲರೂ ಸ್ಟೇಬಲ್, ಬಟ್ ಅದರಲ್ಲಿ ಜಾಸ್ತಿ ಸ್ಟೇಬಲ್ ಯಾರಂದ್ರೆ ಲ್ಯಾಂಥನಮ್, ಗ್ಯಾಡೋಲಿನಿಯಂ, ಲುಟೇಷಿಯಂ ಆರ್ ಎಸ್ಪೆಷಲಿ ಸ್ಟೇಬಲ್ ಬಿಕಾಸ್ ಆಫ್ ಎ ಎಂಪ್ಟಿ, ಹಾಫ್ ಫಿಲ್ಡ್, ಕಂಪ್ಲೀಟ್ಲಿ ಫಿಲ್ಡ್ 4f ಸಬ್ಶೆಲ್. ಲೈನ್ ಬೈ ಲೈನ್ ಅರ್ಥ ಮಾಡ್ಕೋತ ಹೋಗಿ. ನೆಕ್ಸ್ಟ್ ನೋಡಿ, ಇದನ್ನ 1 ಮಾರ್ಕ್ಸ್ ಕೇಳಿದ್ದಿದೆ, ಇದನ್ನ 1 ಮಾರ್ಕ್ಸ್ಗೆ ಕೇಳಿದ್ದಿದೆ, ಇದನ್ನ 1 ಮಾರ್ಕ್ಸ್ಗೆ ಕೇಳಿದ್ದಿದೆ. ನೋಡಿ, ಸೀರಿಯಂ ಶೋಸ್ +4 ಆಕ್ಸಿಡೇಷನ್ ಸ್ಟೇಟ್. ಗಿವ್ ರೀಸನ್ ಅಂತ ಕೇಳ್ತಾರೆ. ಗಿವ್ ರೀಸನ್ ನೋಡಿ ಇಷ್ಟೇ. ಬಿಕಾಸ್ ಇನ್ +4 ಸೀರಿಯಂ ಹ್ಯಾಸ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ಸ್ xenon ಕಾನ್ಫಿಗರೇಷನ್, ರೈಟ್? ಯಾಕಂದ್ರೆ ಕಾನ್ಫಿಗರೇಷನ್ ನೋಡಿ, ಇಲ್ಲಿ ಕಾನ್ಫಿಗರೇಷನ್ ನೋಡಿ, ಸೀರಿಯಂಗೆ 4f1 5d1 6s2 4 ರಿಮೂವ್ ಮಾಡಿದೆ ನಾನು, 4 ರಿಮೂವ್ ಮಾಡಿದೆ, ಏನು ಉಳಿತು? xenon ಉಳಿತಾ? ಸೊ ಅದಕ್ಕೆ ಹೇಳಿದ್ದು xenon configuration it will attain 1 mark. Very important, repeatedly asked question. ನಾ ಹೇಳಿದೆ ಇದರಿಂದ ಕೇಳೋದೇ 2 ಮಾರ್ಕ್ಸ್. ಮ್ಯಾಕ್ಸಿಮಮ್ ಟೈಮ್ ಏನ್ ಕೇಳಿದಾರೆ ಅಂದ್ರೆ 1+1 ಅನ್ನೇ ಕೇಳಿದ್ದಾರೆ, 1+1 ಅನ್ನೇ ಕೇಳಿದ್ದಾರೆ, ಗೊತ್ತಿರಲಿ. ಓಕೆ, ಸೊ 1 ಮಾರ್ಕ್ ಕ್ವಶನ್. ಸೀರಿಯಂ ಶೋಸ್ +4 ಆಕ್ಸಿಡೇಷನ್ ಸ್ಟೇಟ್, ಗಿವ್ ರೀಸನ್. ನೆಕ್ಸ್ಟ್ ನೋಡಿ, ಟರ್ಬಿಯಂ ಹ್ಯಾಸ್ 4f7 ಸ್ಟೇಬಲ್ ಕಾನ್ಫಿಗರೇಷನ್. ಟರ್ಬಿಯಂ +4, 4f7 ಸ್ಟೇಬಲ್ ಕಾನ್ಫಿಗರೇಷನ್. ಯುರೋಪಿಯಂ 2+, 4f7 ಕಾನ್ಫಿಗರೇಷನ್. ಇಟ್ರಿಬಿಯಂ 4+2, 4f14 ಕಾನ್ಫಿಗರೇಷನ್. ಇದು ಎಕ್ಸೆಪ್ಷನ್, ಏನ್ ಮಾಡಕ್ ಬರುದಿಲ್ಲ, ಯಾಕಂದ್ರೆ SM ಅಲ್ಲಿ 2 ಮಾರ್ಕ್ಸ್ 2 ಎಲೆಕ್ಟ್ರಾನ್ ತೆಗೆದ್ರು ಕೂಡ 4f6 ಆಗ್ತದೆ, ಎಕ್ಸೆಪ್ಷನ್ ಅಷ್ಟೇ. ಅದು ಕೂಡ +2 ಎಕ್ಸಿಬಿಟ್ ಆಗ್ತದೆ, ಅಂದ್ರೆ ರೀಸನ್ ಏನಂದ್ರೆ ಎಕ್ಸೆಪ್ಷನ್ ಅಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಎಕ್ಸಿಬಿಟ್ ಆಗ್ತದೆ, ಪ್ರಾಕ್ಟಿಕಲಿ ಕಾಂಪೌಂಡ್ ಫಾರ್ಮ್ ಆಗ್ತದೆ, ಸೊ ಇಟ್ ಈಸ್ ಪಾಸಿಬಲ್. ಬಟ್ ಟರ್ಬಿಯಂ +4, ಯುರೋಪಿಯಂ +2, ಇಟ್ರಿಬಿಯಂ 2+ ಪಾಸಿಬಲ್. ಅಂದ್ರೆ ಇದರಿಂದ ಒಂದನ್ನ ಅರ್ಥ ಮಾಡ್ಕೋಬಹುದು, 3 ಆಕ್ಸಿಡೇಷನ್ ಸ್ಟೇಟ್ ಪಾಸಿಬಲ್. ಒಂದು +3, ಇನ್ನೊಂದು +2, ಇನ್ನೊಂದು +4. ಆಕ್ಸಿಡೇಷನ್ ಸ್ಟೇಟ್ ಯಾವ್ಯಾವ ಪಾಸಿಬಿಲಿಟಿ ಇದೆ ಲ್ಯಾಂಥನೈಡ್ ಅಂದ್ರೆ +2, +3, +4. ಇದರಲ್ಲಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ +3, ಕಾಮನ್ ಆಕ್ಸಿಡೇಷನ್ ಸ್ಟೇಟ್ +3. ಈಗ ಹೇಳಿ, ಜನರಲಿ ಎಲ್ಲಾ ಎಲಿಮೆಂಟ್ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರೆ, ಎಲ್ಲಾ ಎಲಿಮೆಂಟ್ಗೆ ಈ 3 ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಯಾವ್ದು ಸ್ಟೇಬಲ್? +3, ಹೌದಾ? +3. ಯಾಕಂದ್ರೆ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಆಲ್ವೇಸ್ ಸ್ಟೇಬಲ್. ಯಾವ ರೀತಿ ಇದು ಸ್ಟೇಬಲ್ ಇರಬಹುದು ನೋಡಿ, ಈಗ ಡಿ ಬ್ಲಾಕ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ +2 ಹೌದಾ? KMnO4 ದಲ್ಲಿ ಆಕ್ಸಿಡೇಷನ್ ಸ್ಟೇಟ್ +7 ಇದೆ, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಯ್ತು, ಹೌದಾ? +7 ಅಂದ್ರೆ ಅಂತಹ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ದಲ್ಲಿ ಇರುವಂತಹ KMnO4 ಕೂಡ ಇಟ್ ವಿಲ್ ಗೆಟ್ ರೆಡ್ಯೂಸ್ ಟು Mn2+ in the acidic medium, act as oxidizing agent. Means just imagine what is the stability of +2 compared to +7. So always remember, common oxidation state is more stable. Maybe for that individual element that oxidation state may be more stable. For example, cerium ನೋಡಿ +4 ದಲ್ಲಿ xenon ಕಾನ್ಫಿಗರೇಷನ್ ಆಗ್ತದೆ, ಬಟ್ ಅದಕ್ಕೂ ನಿನಗೆ ಯಾವ ಆಕ್ಸಿಡೇಷನ್ ಸ್ಟೇಟ್ ಸ್ಟೇಬಲ್ ಅಂತ ಕೇಳಿದ್ರೆ ಸೀರಿಯಂ ಕೂಡ ನಾನು +3 ನೇ ಸ್ಟೇಬಲ್ ಅಂತಾನೆ ಹೇಳ್ತದೆ. ಯಾಕೆ ಹೇಳ್ತದ ಅಂತಂದ್ರೆ +3 is the one which is followed by all element in that particular group. ಅದು ಸ್ಟೆಬಿಲಿಟಿ. ಕಾಮನ್ ಇಸ್ ಮೋರ್ ಸ್ಟೇಬಲ್. ಅದಕ್ಕೆ ಆಲ್ವೇಸ್ ರಿಮೆಂಬರ್ +3 ಮೋರ್ ಸ್ಟೇಬಲ್. ಈ ಒಂದು ಪಾಯಿಂಟ್ ಹೇಳಿ, +2 ದಲ್ಲಿ ಕಂಪೌಂಡ್ ಇದ್ದು ಬಿಟ್ಟಿದೆ, ಕಂಪೌಂಡ್ +2 ದಲ್ಲಿ ಇದ್ದು ಬಿಟ್ಟದ, ಆಲ್ವೇಸ್ ಇಟ್ ವಾಂಟ್ ಟು ಆಕ್ಸಿಡೈಸ್ ಇಟ್ ಸೆಲ್ಫ್ ಟು +3 ಹೌದಾ? ಆಲ್ರೆಡಿ ಕಂಪೌಂಡ್ +2 ದಲ್ಲಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಯುರೋಪಿಯಂ 2+, ಮೋರ್ ಸ್ಟೇಬಲ್ ಇಸ್ 3+. ಆಲ್ವೇಸ್ ಇಟ್ ವಾಂಟ್ ಟು ಆಕ್ಸಿಡೈಸ್ ಇಟ್ ಸೆಲ್ಫ್ ಟು +3, ಆಕ್ಟಿಂಗ್ ಆಸ್ ವಾಟ್? ರೆಡ್ಯೂಸಿಂಗ್ ಏಜೆಂಟ್ ಹೌದಾ? ಯಾಕಂದ್ರೆ ದ ಎಲಿಮೆಂಟ್ ವಿಚ್ ಕ್ಯಾನ್ ಆಕ್ಸಿಡೈಸ್ ಇಟ್ ಸೆಲ್ಫ್ ಆರ್ ಕಾಲ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಅದೇ ರೀತಿ ಸೀರಿಯಂ +4 ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾಕಂದ್ರೆ ಅದಕ್ಕೆ +3 ಸ್ಟೇಬಲ್ ಇದೆ, ಅದಕ್ಕೆ ಇಟ್ ವಾಂಟ್ ಟು ರೆಡ್ಯೂಸ್ ಇಟ್ ಸೆಲ್ಫ್ ಟು +3. ಇಟ್ ಸೆಲ್ಫ್ ರಿಡಕ್ಷನ್ ಆಕ್ಟಿಂಗ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಅದಕ್ಕೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಸೀರಿಯಂ +4 ಇಸ್ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್.
Samarium 2+ is good reducing agent. ಇಲ್ಲಿ samarium ಅಂತ ಅಲ್ಲ, ಯುರೋಪಿಯಂ 2+ ಇರ್ಬೋದು, ಎಲ್ಲ 2+. ಎಟ್ರಿಬಿಯಂ 2+ ಇರ್ಬೋದು, ಎಲ್ಲ 2+. ಇಲ್ಲೂ ಕೂಡ ಟರ್ಬಿಯಂ 4+ ಇರ್ಬೋದು. ಜನರಲಿ 4+ ಆಕ್ಟ್ ಆಸ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. 1 ಮಾರ್ಕ್ ಕೇಳಿದ್ದಿದೆ ಇದನ್ನ. ಗಿವ್ ರೀಸನ್ ಅಂತ ಕೇಳಿದ್ರೆ, ರಿಮೆಂಬರ್ ದ ರೀಸನ್ ಫಾರ್ ದಿಸ್ ಇಸ್ because it can reduce itself to stable +3 oxidation state. ಅದೇ ರೀತಿ ಇದಕ್ಕೆ ಕ್ವಶನ್ ಕೇಳಿದ್ರೆ, ಇದಕ್ಕೆ ಈ ರೀತಿ ಕೊಟ್ಟು ಕ್ವಶನ್ ಕೇಳಿದ್ರೆ, because it can oxidize itself to +3 stable state. ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕೇಳಿದ್ದಿದೆ, ಇದನ್ನು ಗೊತ್ತಿರಲಿ. ಸಾರಿ, 1 ಮಾರ್ಕ್ಸ್ ಕೇಳಿದ್ದಿದೆ. ವೆರಿ ಇಂಪಾರ್ಟೆಂಟ್. ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್. ನೆಕ್ಸ್ಟ್, lanthanide contraction. Very important to lanthanide contraction, right? Lanthanide contraction. Now, first of all, contraction ಅಂದ್ರೇನು? Contraction ಅಂತಂದ್ರೆ ಡಿಕ್ರೀಸ್. ಹೌದಾ? ಕಾಂಟ್ರಾಕ್ಷನ್ ಅಂದ್ರೆ ಏನು? ಡಿಕ್ರೀಸ್ ಅಂತ ಅಷ್ಟೇ. ಕಡಿಮೆ ಆಗೋದಕ್ಕೆ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಏನ್ ಕಡಿಮೆ ಆಗ್ತದೆ ಇಲ್ಲಿ? ಅಟಾಮಿಕ್ ರೇಡಿಯಸ್ ಕಡಿಮೆ ಆಗ್ತದೆ ಅಷ್ಟೇ. ಅಟಾಮಿಕ್ ರೇಡಿಯಸ್ ಕಡಿಮೆ ಆಗ್ತದೆ, ಅದನ್ನ ನಾವು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಬಹಳ ಸಿಂಪಲ್, ಬಹಳ ಇಂಪಾರ್ಟೆಂಟ್. ಹೇಗೆ ಕಡಿಮೆ ಆಗ್ತದೆ ಅಂತ ನೋಡಿ. ಅಟಾಮಿಕ್ ಸೈಜ್ ವಿ ನೋ ದಟ್ along the period decreases. ಸೊ ಎಲಿಮೆಂಟ್ಸ್ ಈ ರೀತಿ ಇದೆ, ಲ್ಯಾಂಥನಮ್ ಇಂದ ಲೊಟೇಷಿಯಂ ವರೆಗೆ, ರೈಟ್? ಸೊ ನೋಡ್ತಾ ಹೋಗಿ, ಲ್ಯಾಂಥನಮ್ 187 ಪಿಕೋಮೀಟರ್ ಇದೆ. ಆಲ್ಮೋಸ್ಟ್ ಲೊಟೇಷಿಯಂ ಬಂದಾಗ 173 ಆಗ್ತದೆ. 187 ಇದೆ, 173 ಆಗ್ತದೆ. ಈ ಡಿಕ್ರೀಸ್ ಅನ್ನ ನಾವೇನಂತ ಕರಿತೀವಿ? ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಬಹಳ ಸಿಂಪಲ್, ಇದೇನು ಹೊಸದಲ್ಲ, ಏನು ರಾಕೆಟ್ ಸೈನ್ಸ್ ಅಲ್ಲ ಇದು. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ 187 ಪಿಕೋಮೀಟರ್ ಇರುವಂತದ್ದು 173 ಪಿಕೋಮೀಟರ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ ಅನ್ನೋದು ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಇದನ್ನ ಡೆಫಿನೇಷನ್ ಮಾಡಿ ಅದರ ರೀಸನ್ ಮತ್ತೆ ಕನ್ಸಿಕ್ವೆನ್ಸ್ ಅನ್ನು ನೋಡೋಣ. ನೋಡಿ, ಡಿಕ್ರೀಸ್ ಇನ್ ಅಯಾನಿಕ್ ಸೈಜ್, ನಾಟ್ ಓನ್ಲಿ ಅಟಾಮಿಕ್ ಸೈಜ್, ಅಯಾನಿಕ್ ಸೈಜ್ ಕೂಡ ಡಿಕ್ರೀಸ್ ಆಗ್ತದೆ. ಹೇಗೆ ನೋಡ್ತಾ ಹೋಗಿ. ಸ್ಟಾರ್ಟಿಂಗ್ ಫ್ರಮ್ ಲ್ಯಾಂಥನಮ್ ಟು ಲೊಟೇಷಿಯಂ ಆಲ್ಮೋಸ್ಟ್ 108 ಪಿಕೋಮೀಟರ್ ಅಂತಲ್ಲಿ, ಅಥವಾ ಇಲ್ಲಿ ಅರೌಂಡ್ 83 ಪಿಕೋಮೀಟರ್ ತನಕ ಬರ್ತದೆ, ಡಿಕ್ರೀಸ್ ಆಗ್ತದೆ. ಇಲ್ಲಿ ಇದು ಕೂಡ ಡಿಕ್ರೀಸ್. ವಿ ಕಾಲ್ ಇಟ್ ಆಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ರೈಟ್? ಈಗ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ನ ಡೆಫಿನೇಷನ್ ನೋಡೋಣಂತೆ. ಸಿ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಒಂದ್ಸಲ JEE ಎಕ್ಸಾಮ್ ಅಲ್ಲಿ ಕೇಳಿದ್ರು. ಯಾವ ರೀತಿ ಅಂತಂದ್ರೆ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಈಸ್ ಅಂತ ಕೊಡ್ತಾರೆ. ಫಸ್ಟ್ ಆಪ್ಷನ್ ಕೊಡ್ತಾರೆ ಓನ್ಲಿ ಡಿಕ್ರೀಸ್ ಇನ್ ಅಟಾಮಿಕ್ ರೇಡಿಯಸ್, ಬಿ ಓನ್ಲಿ ಡಿಕ್ರೀಸ್ ಇನ್ ಅಯಾನಿಕ್ ರೇಡಿಯಸ್, ಸಿ so decrease in atomic radius, increase in ionic radius, D decrease in both atomic and ionic radius ಅಂತ ಕೊಟ್ಟಿದ್ರು. ರಿಮೆಂಬರ್ ಹಿಯರ್, ಒಂದು ಡಿಕ್ರೀಸ್ ಆದ್ರೆ ಇನ್ನೊಂದು ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಡಿಕ್ರೀಸ್ ಆಗ್ತದೆ, ಇನ್ನೊಂದು ಆಗೋದಿಲ್ಲ ಅನ್ನೋದು ಸಾಧ್ಯ ಇಲ್ಲ. ಇಲ್ಲಿ ಹೇಗೆ ಅಂತಂದ್ರೆ, ಅಟಾಮಿಕ್ ಸೈಜ್ ರಿಮೆಂಬರ್ ಡಿಕ್ರೀಸಸ್ ಅಂಡ್ ಆಲ್ಸೋ ಅಯಾನಿಕ್ ಸೈಜ್ ಡಿಕ್ರೀಸಸ್. ನೋಡಿ, ಅಟಾಮಿಕ್ ಸೈಜ್ 187 to 173, ಅಯಾನಿಕ್ ಸೈಜ್ ಆಲ್ಸೋ 106 to 85 ಪಿಕೋಮೀಟರ್ ಡಿಕ್ರೀಸ್ ಆಗ್ತದೆ. ಅಂದ್ರೆ ಡೆಫಿನಿಷನ್ ನೋಡಿ, ಬಹಳ ಸಿಂಪಲ್. ಗ್ರಾಜುವಲ್ ಡಿಕ್ರೀಸ್ ಇನ್, ಸಡನ್ ಡಿಕ್ರೀಸ್ ಅಲ್ಲ ಇದು, ಸಡನ್ ಡಿಕ್ರೀಸ್ ಅಲ್ಲ. ನೋಡಿ, ಗ್ರಾಜುವಲ್ ಡಿಕ್ರೀಸ್ ಇನ್ atomic and ionic size of lanthanides with increase in atomic number is called as lanthanide contraction. Gradual decrease in atomic and ionic size eradu ನೋಡಿ, in lanthanides with increase in atomic number is called as lanthanide contraction. Very important, ಬಹಳ ಇಂಪಾರ್ಟೆಂಟ್ ಇದು. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ತೆಗೆದು ನೋಡಿ, 5 ವರ್ಷದೊಳಗೆ 2 ಸಲ ಇದನ್ನ ಕೇಳಿರ್ತಾರೆ ಕ್ವಶನ್. ಸೊ lanthanide contraction ಬಹಳ ಇಂಪಾರ್ಟೆಂಟ್. ಇರೋದೇ 2 ಮಾರ್ಕ್ಸ್ ಇದರಲ್ಲಿ ಎಫ್ ಬ್ಲಾಕ್ ಅಲ್ಲಿ. ಆ 2 ಮಾರ್ಕ್ಸ್ ಅಲ್ಲೂ 1 ಮಾರ್ಕ್ಸ್ ಅಂತೂ ಮಿನಿಮಮ್ lanthanide ಬಂದೇ ಬಿಡ್ತದೆ. ಸೊ ವೆರಿ ಇಂಪಾರ್ಟೆಂಟ್. Both decreases ionic and atomic size as atomic number increases is called as lanthanide contraction. ಈಗ ನೋಡೋಣಂತೆ, ವಾಟ್ ಈಸ್ ದ ರೀಸನ್ ಫಾರ್ lanthanide contraction. ಸಿ, ಇಲ್ಲಿ ನೀವು lanthanide contraction ಅಂತ ಇಟ್ಕೊಳಕ್ ಹೋಗಬೇಡಿ. ಯಾವುದಾದ್ರೂ ಅಟಾಮಿಕ್ ರೇಡಿಯಸ್ ಇರಲಿ. ಫಸ್ಟ್ ರೀಸನ್ ನಾ ಹೇಳಿದ್ದೆ ನಿಮಗೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾವಾಗ? ಕಾಮನ್ ಸೆನ್ಸ್ ನೋಡಿ, ಯಾವಾಗ ಅಟ್ರಾಕ್ಷನ್ ಜಾಸ್ತಿ ಆಗ್ತದೆ, ತನ್ನ ಕಡೆ ಎಲೆಕ್ಟ್ರಾನ್ ಅನ್ನ ನ್ಯೂಕ್ಲಿಯಸ್ ಎಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತದೆ, ರೇಡಿಯಸ್ ಆಟೋಮೆಟಿಕಲ್ ಡಿಕ್ರೀಸ್ ಆಗ್ತದೆ. ಅಂದ್ರೆ ಅಟ್ರಾಕ್ಷನ್ ಜಾಸ್ತಿ ಆದ್ರೆ ರೇಡಿಯಸ್ ಕಡಿಮೆ. ಅದನ್ನೇ ಒಂದು ಪಾಯಿಂಟ್ ಹೇಳ್ತೀವಿ. ಎರಡನೇದು ಶೀಲ್ಡಿಂಗ್ ಇಫೆಕ್ಟ್. ಶೀಲ್ಡಿಂಗ್ ಇಫೆಕ್ಟ್ ಡೈರೆಕ್ಟ್ ಪ್ರಪೋರ್ಷನಲ್. ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಆದ್ರೆ ನೋಡಿ, ನಿಮ್ಮ ಮಧ್ಯೆ ಶೀಲ್ಡಿಂಗ್ ಇಫೆಕ್ಟ್, ಅಟ್ರಾಕ್ಷನ್ ಕಡಿಮೆ ಆಯ್ತು, ಅಟ್ರಾಕ್ಷನ್ ಕಡಿಮೆ ಆದ್ರೆ ರೇಡಿಯಸ್ ಜಾಸ್ತಿ ಆಯ್ತು. ಅಂದ್ರೆ ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಆದ್ರೆ ರೇಡಿಯಸ್ ಜಾಸ್ತಿ ಆಗ್ತದೆ. ENC inversely, shielding effect directly. That is the two reasons here: effect nuclear charge and shielding effect. Okay, so effect nuclear charge nodi hege ಏನಂತ ಹೇಳ್ತೀವಿ? It is the net force of attraction between nucleus and the electron. Nucleus and the electron net force of attraction ನಾವು effect nuclear charge ಅಂತ ಕರಿತೀವಿ. Shielding effect ಅಂದ್ರೆ ಏನು? Shielding effect
ಇಫೆಕ್ಟ್ ಆಫ್ ದ ಇನ್ನರ್ ಎಲೆಕ್ಟ್ರಾನ್ ಹೇಗೆ ನೋಡಿ ಇಲ್ಲಿ ಇದು ಎಸ್ ಆರ್ಬಿಟಲ್ ಇನ್ನರ್ ಎಲೆಕ್ಟ್ರಾನ್ ಔಟರ್ ಇದೆ ಯಾವುದೋ ಒಂದು ಇನ್ನರ್ ಎಲೆಕ್ಟ್ರಾನ್ ವಿಲ್ ಶೀಲ್ಡ್ ದ attraction between the electron and the valence electron is called as nucleus and the valence electron is called as shielding effect. Shielding effect order ನೋಡಿ order na already ಹೇಳಿದ್ದೆ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ. So order of shielding effect is S more than P more than D more than F, right? S more than P more than D more than F. ಇದು ಕೂಡ ನಾನು ಆಲ್ರೆಡಿ ಹೇಳಿದ್ದೆ. ಇವು ಎರಡು ಪಾಯಿಂಟ್ ಅನ್ನ ಸೇರಿಸಿ ನಾವು ರೀಸನ್ ಅನ್ನ ಬರೀತೀವಿ, ರೈಟ್? ಈಗ ಮತ್ತೊಂದ್ಸಲ ನೋಡುವಂತ ಡೆಫಿನಿಷನ್ ನೋಡಿ, ಅಟಾಮಿಕ್ ರೇಡಿಯಸ್ ಹೇಗೆ ಡಿಕ್ರೀಸ್ ಆಗ್ತದೆ ನೋಡಿ, ರೈಟ್? ಇದು 25 ಅಲ್ಲ 65 ಅಂತ ಆಗ್ಬೇಕು, ಆಕ್ಚುಲಿ 61 50 yes 65 ಅಂತ ಆಗ್ಬೇಕು, ರೈಟ್? See, as atomic number increases, positive charge on the nucleus increase by 1 unit. ಅಂದ್ರೆ nothing but atomic number increase ಆದಾಗ ಹೋಗ್ತಾಗೆ ಪ್ರೋಟಾನ್ ಜಾಸ್ತಿ ಆಗ್ತದೆ, ಒಂದೊಂದೇ ಪ್ರೋಟಾನ್ ಜಾಸ್ತಿ ಆಯ್ತು ಅಂದ್ರೆ +1 ಜಾಸ್ತಿ ಆಯ್ತು. ಎಲೆಕ್ಟ್ರಾನ್ಸ್ ಎಂಟರ್ಸ್ ಇಂಟು ಸೇಮ್ 4f subshell. ರಿಮೆಂಬರ್ 4f subshell ಗೆ ಸೇಮ್ 4f subshell ಗೆ ಎಂಟರ್ ಆಗ್ತದೆ. ಬಟ್ ಶೀಲ್ಡಿಂಗ್ ಇಫೆಕ್ಟ್ ಆಫ್ 4f ಏನಿದೆ? ಇಂಪರ್ಫೆಕ್ಟ್, ಅಂದ್ರೆ ವೆರಿ ಪುವರ್. ಯಾಕಂದ್ರೆ ಆರ್ಡರ್ ಏನಿದೆ? S more than P more than D more than F. ಇಲ್ಲಿ f orbital shielding effect is least is the reason. Because of that attraction increases, radius decreases. So ಈ ರೀತಿ ರೇಡಿಯಸ್ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಅದಕ್ಕೆ ಮೇನ್ ರೀಸನ್ ಅಂತಂದ್ರೆ ನೋಡಿ, ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್ and poor shielding effect of 4f, valence shell pulled slightly towards the nucleus. As a result of the pull, size of the lanthanide goes on decreases with increase in atomic number. This is the observation what you can see. Definition ಮತ್ತೊಂದ್ಸಲ ನೋಡೋಣ ನೋಡಿ. ಡಿಕ್ರೀಸ್ ಇನ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ. ರೀಸನ್ ಅಂತ ಕೇಳಿದ್ರೆ ಇದನ್ನ ಬರೀಬೇಕು, ವೆರಿ ಇಂಪಾರ್ಟೆಂಟ್. ಇವೆರಡು ಕೇಳಿದ್ರೆ 2 ಮಾರ್ಕ್ಸ್ ಕೇಳಿರ್ತಾರೆ. ಏನೋ ಡೆಫಿನಿಷನ್ 1 ಮಾರ್ಕಿಂಗ್, ರೀಸನ್ 1 ಮಾರ್ಕಿಂಗ್. ಡ್ಯೂ ಟು ಈ ವರ್ಡ್ ಬೇಕಿಲ್ಲಿ, ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಆಫ್ 4f orbital. Poor shielding effect of 4f orbital is the reason. Because of that effect, nuclear charge increases, radius decreases. ಈಗ ಇದರ ಕನ್ಸಿಕ್ವೆನ್ಸ್ ನೋಡೋಣಂತೆ. ಕನ್ಸಿಕ್ವೆನ್ಸ್ ಅಂತಂದ್ರೆ ಇಫೆಕ್ಟ್ ಏನು? ವಾಟ್ ಈಸ್ ದ ಇಫೆಕ್ಟ್ ಆಫ್ ದಿಸ್? ದಟ್ ವಿಲ್ ಸಿ. ಕನ್ಸಿಕ್ವೆನ್ಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಸಪರೇಟ್ಲಿ 2 ಮಾರ್ಕ್ಸ್, ರಿಮೆಂಬರ್. ಅಥವಾ ಏನ್ ಕೇಳ್ತಾರೆ? ಡೆಫಿನಿಷನ್ ಅಂಡ್ ಕನ್ಸಿಕ್ವೆನ್ಸ್ ಅಂತ ಕೇಳ್ಬೋದು ಫಾರ್ 2 ಮಾರ್ಕ್ಸ್. ಅಥವಾ ಡೆಫಿನಿಷನ್ ಪ್ಲಸ್ ರೀಸನ್ ಅಂತ ಕೇಳ್ಬೋದು, ಅಥವಾ ಕಾಸ್ ಅಂತ ಕರೀತಾರೆ. ಸೊ ಇದು 2 ಮಾರ್ಕ್ಸ್. ಆರ್ ರೈಟ್ 2 ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಕನ್ಸಿಕ್ವೆನ್ಸಸ್ 2 ಮಾರ್ಕ್ಸ್, ಈ ರೀತಿ. ಓಕೆ, ಫಸ್ಟ್ ಒಂದು ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ನಾವು ರೇಡಿಯಸ್ ಆಫ್ ದಿ ಡಿ ಬ್ಲಾಕ್ ಹೇಳಬೇಕಾದ್ರೆ ನಾನು ಒಂದು ಪಾಯಿಂಟ್ ಅನ್ನು ಹೇಳಿದ್ದೆ. ದಟ್ ವಾಸ್ 3D ಕಂಪೇರ್ ಮಾಡಿದ್ರೆ 4D ಜಾಸ್ತಿ ಇದೆ ಎಕ್ಸ್ಪೆಕ್ಟೆಡ್, ಹೌದಾ? ಬಟ್ 4D and 5D is almost same, we have seen, right? 4D and 5D almost same, we have seen. So the reason for that same radius, we have called it as lanthanide contraction. So ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. The radius of members of third transition series ಅಂದ್ರೆ 5D to be very similar to those of corresponding members of second transition series, that is 4D. ಒಂದು ಫೇಮಸ್ ಎಕ್ಸಾಂಪಲ್ ಇದೆ ಇಲ್ಲಿ. ಅದು ಯಾವುದು ಅಂದ್ರೆ zirconium and hafnium having similar radii. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 1 ಮಾರ್ಕ್ ಕ್ವಶನ್ ಯಾವ ರೀತಿ ಕೇಳ್ತಾರೆ? zirconium and hafnium have same radius, give reason. ರೀಸನ್ ಏನ್ ಬರೀಬೇಕು? ಇಷ್ಟೇ, lanthanide contraction ಇಷ್ಟ ಬರೆಯೋದು, ಮತ್ತೇನು ಬರೆಯೋದಿಲ್ಲ. ರೇಡಿಯಸ್ ಆಫ್ zirconium and hafnium are same, ರೀಸನ್ ಅಂತ ಕೇಳ್ತಾರೆ lanthanide contraction. ಸಿ lanthanide contraction ಆಗ್ತಾ ಇರೋದಕ್ಕೆ, ರೇಡಿಯಸ್ ಡಿಕ್ರೀಸ್ ಆಗ್ತಾ ಇರೋದಕ್ಕೆ ಅದರ ಇಫೆಕ್ಟ್ ನಮಗೆ ಎಲ್ಲಿ ತನಕ ಕಾಣಿಸ್ತದ ಅಂದ್ರೆ 4D and 5D series ಸೇಮ್ ರೇಡಿಯಸ್ ಆಗುವವರೆಗೂ ಕೂಡ ಇದೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕನ್ಸಿಕ್ವೆನ್ಸ್ ಆರ್ ಇಫೆಕ್ಟ್ ಆಫ್ lanthanide contraction. Lanthanides, because of this, remember, similar radii andreno, because of the very less difference in the radii, they are almost exist together in nature. ನಮ್ಗೆ ಗೊತ್ತಿದೆ ಲ್ಯಾಂಥನೈಡ್ ಕೇಸ್ ಒಳಗೆ ಪ್ರೊಮೇಥಿಯಂ ಒಂದು ಬಿಟ್ರೆ ಉಳಿದೆಲ್ಲದೂ ಕೂಡ ನ್ಯಾಚುರಲಿ obtained, natural present, remember. So lanthanide exists together in a nature. Whenever it will exist together in nature, separation will be difficult. ನೆನ್ಪಿಟ್ಕೊಳ್ಳಿ, ಸಪರೇಟ್ ಮಾಡೋದು ಬಹಳ ಡಿಫಿಕಲ್ಟ್ ಆಗ್ತದೆ. Nowadays we have some modern techniques like chromatography ಇದೆ, or ion exchange method ಅಂತ ಕರಿತೀವಿ. ಇವನ್ನೆಲ್ಲ ಹೈಯರ್ ಕ್ಲಾಸಸ್ ಒಳಗೆ ಕಲಿತೀವಿ ನಾವು. ಬಟ್ generally lanthanides exist together because of the same or very nearest radii. Because of the contraction, separation become difficult. Same ಇದ್ದಾಗ
ಅಂದ್ರೆ ಟುಗೆದರ್ ಇನ್ ನೇಚರ್ ಇದ್ದಾಗ ಸಪರೇಷನ್ ಡಿಫಿಕಲ್ಟ್ ಆಗ್ತದ ಅಂತ. ಜನರಲಿ ಏನಿರ್ತದೆ, ಮೆಲ್ಟಿಂಗ್ ಪಾಯಿಂಟ್ ಡಿಫರೆನ್ಸ್ ಇದ್ರೆ, ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಇದ್ರೆ, ಡೆನ್ಸಿಟಿ ಡಿಫರೆನ್ಸ್ ಇದ್ರೆ, ವಿ ಕ್ಯಾನ್ ಸಪರೇಟ್ ದ ಪಾರ್ಟಿಕಲ್ಸ್ ಈಸಿಲಿ. ಇವೆಲ್ಲ ಸೇಮ್ ಇದ್ದಾಗ ಸಪರೇಷನ್ ಬಿಕಮ್ ವೆರಿ ಡಿಫಿಕಲ್ಟ್ ಅನ್ನೋದೇ ರೀಸನ್ ಇಲ್ಲಿ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ರಿಮೆಂಬರ್ ಬೇಸಿಕ್ ನೇಚರ್ ಆಫ್ ಹೈಡ್ರಾಕ್ಸೈಡ್ ಡಿಕ್ರೀಸಸ್ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಂ. ಸೊ ಅಂದ್ರೆ ಲ್ಯಾಂಥನಮ್ ಹೈಡ್ರಾಕ್ಸೈಡ್ LaOH thrice to LuOH thrice. Remember LuOH thrice. Hydroxides are basic in nature. ಹೌದಾ, ಯಾಕಂದ್ರೆ ಮೆಟಲ್ ಹೈಡ್ರಾಕ್ಸೈಡ್ಸ್ ಇವು. ಸೊ ಬೇಸಿಕ್ ನೇಚರ್ ಡಿಕ್ರೀಸಸ್ ಅಂತ ಹೇಳ್ತಾ ಇದೀವಿ. ಡಿಕ್ರೀಸಸ್ ಅಂತ ಹೇಳ್ತಾ ಇದೀವಿ. ಯಾಕೆ ಅಂತಂದ್ರೆ ರೇಡಿಯಸ್ ಕಡಿಮೆ ಆಗ್ತಾ ಇದೆ. ಯಾವಾಗ ಬೇಸಿಕ್ ನೇಚರ್ ಅನ್ನ ಯಾವ ರೀತಿ ಹೇಳ್ತೀವಿ? ಇನ್ ದಿಸ್ ಕೇಸ್ ರಿಮೆಂಬರ್ ಎಬಿಲಿಟಿ ಟು ಗಿವ್ OH minus ions ಅಂತ ಕರಿತೀವಿ ನಾವು. ಎಬಿಲಿಟಿ ಟು ಗಿವ್ OH minus ions. OH minus ions ಈಸಿಲಿ ಯಾವಾಗ ಕೊಡಬಹುದು? ಇಫ್ ದ ಬಾಂಡ್ ಸ್ಟ್ರೆಂತ್ ಈಸ್ ಲೆಸ್. ಬಾಂಡ್ ಸ್ಟ್ರೆಂತ್ ಯಾವಾಗ ಕಡಿಮೆ ಇರ್ತದೆ? ವೆನ್ ದ ಸೈಜ್ ಈಸ್ ಲಾರ್ಜರ್. ಹೌದಾ? ಈಗ ಲ್ಯಾಂಥನಮ್ ಹೈಡ್ರಾಕ್ಸೈಡ್ ಒಳಗೆ ಲ್ಯಾಂಥನಮ್ ಸೈಜ್ ಜಾಸ್ತಿ ಇದೆ, ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಲ್ಯಾಂಥನಮ್ ಹೈಡ್ರಾಕ್ಸೈಡ್ ಇನ್ ವಿಚ್ ಬಿಕಾಸ್ ಆಫ್ ದ ಲಾರ್ಜರ್ ಸೈಜ್ which can give OH minus easily compared to lutetium. ಯಾಕಂದ್ರೆ ಲುಟೇಷಿಯಂ ಕೇಳಿದ್ರೆ ಸೈಜ್ ಕಡಿಮೆ ಆಗ್ತದೆ. ಸೈಜ್ ಕಡಿಮೆ ಆದಾಗ ರಿಮೆಂಬರ್ ಎಬಿಲಿಟಿ ಟು ಗಿವ್ OH ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗಿಬಿಡ್ತದೆ. ಎಬಿಲಿಟಿ ಟು ಗಿವ್ OH minus decreases. ಅದಕ್ಕೆ ಬೇಸಿಕ್ ನೇಚರ್ decreases from lanthanum to lutetium. That is due because of lanthanide contraction. ಇವು 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. second and third transition series ಅಂದ್ರೆ 4D and 5D series are having similar radii. Lanthanides exist together in nature, so separation is difficult. Basic nature of hydroxides decreases from lanthanum to lutetium. So these are the 3 important reasons for lanthanide contraction and the consequence of lanthanide contraction. Idu 1 marks ಯಾವ ರೀತಿ ಕೇಳ್ತಾರೆ? ರಿವರ್ಸ್ ಕೇಳ್ತಾರೆ. Lanthanides exist together in nature, give reason. Reason is lanthanide contraction. Basic nature of hydroxide decreases from lanthanum to lutetium, give reason. Reason is lanthanide contraction. ಹೀಗೆ ರಿವರ್ಸ್ ಕ್ವಶನ್ ಕೇಳಬಹುದು. 1 marks 2 marks ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಎಫ್ ಬ್ಲಾಕ್ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ವೆರಿ 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 ಇಂಪಾರ್ಟೆಂಟ್. ರಿಮೆಂಬರ್ ದಟ್. Yes, any doubts? No sir. No sir. Yes, ಬಹಳ ಸಿಂಪಲ್ ಇದೆ. ಡೆಫಿನಿಷನ್ ಓದಿ, ಡೆಫಿನಿಷನ್, ರೀಸನ್ ಮತ್ತೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಇದು ಹೇಗೆ ಅಂದ್ರೆ ಯಾವುದನ್ನ ಎಫ್ ಬ್ಲಾಕ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಓದಬೇಕಂದ್ರೆ ಇದನ್ನ ಫಸ್ಟ್ ಓದಬೇಕು. ಇದು ಫಸ್ಟ್, ನೆಕ್ಸ್ಟ್ ಉಳಿದಿದ್ದೆಲ್ಲ. ಇದು ಫಸ್ಟ್ ಗೊತ್ತಿರಲಿ. ನೆಕ್ಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಕೂಡ ಇಂಪಾರ್ಟೆಂಟ್ ಇಲ್ಲ. ನಾಟ್ ಇಂಪಾರ್ಟೆಂಟ್ ಫಾರ್ ಎನಿ ಟೈಪ್ ಆಫ್ ಎಕ್ಸಾಮ್. ಯಾವುದೇ ಎಕ್ಸಾಮ್ ಅಲ್ಲೂ ಕೇಳೋದಿಲ್ಲ ಜನರಲಿ, ಯಾಕಂದ್ರೆ ಇವೆಲ್ಲ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಇವು ಯಾವುದು ಪರ್ಟಿಕ್ಯುಲರ್ ಇಲ್ಲ. ಅಂಡ್ ಪರ್ಟಿಕ್ಯುಲರ್ ಇದ್ರೂ ಕೂಡ ಅದು ಎಕ್ಸೆಪ್ಷನಲ್ ಕೇಸ್, ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೋಡಿ, ಗೊತ್ತಿರಲಿ ಅಷ್ಟೇ. ಈಗ ಲ್ಯಾಂಥನೈಡ್ಸ್ ಆರ್ ಸಿಲ್ವರಿ ವೈಟ್ ಸಾಫ್ಟ್ ಮೆಟಲ್ ಅಂಡ್ ಟರ್ನಿಶ್ ರ್ಯಾಪಿಡ್ಲಿ ಇನ್ ಏರ್. ಫ್ಯಾಕ್ಟ್ ಇದು. ದೇ ಆರ್ ವೈಟ್ ಸಾಫ್ಟ್ ಮೆಟಲ್ಸ್. ಟರ್ನಿಶ್ ರ್ಯಾಪಿಡ್ಲಿ ಅಂತಂದ್ರೆ ಆಕ್ಸಿಡೈಸ್ ಆಗ್ತದ ಅಂತ ಅರ್ಥ. ಆಕ್ಸಿಡೈಸ್ ಆಗ್ತದ ಅಂತ ಅರ್ಥ. So tarnish rapidly means the color, the surface of that particular metal will get oxidized. So adana tarnish rapidly anta kariತೀವಿ. ಇನ್ನು ಎರಡನೇದು, the hardness increases from increase in atomic number. ಯಾಕಂದ್ರೆ ಮಾಸ್ ಜಾಸ್ತಿ ಆಗ್ತದ, increase in atomic number, so hardness increase ಕಾಮನ್ ಇದು. ಬಟ್ ಎಕ್ಸೆಪ್ಷನ್ ನೋಡಿ, ಸಮೇರಿಯಂ ಬೀಯಿಂಗ್ ಸ್ಟೀಲ್ ಹಾರ್ಡ್, ಅಂದ್ರೆ ಸ್ಟೀಲ್ ಅಷ್ಟು ಹಾರ್ಡ್ ಇದೆ ಸಮೇರಿಯಂ ಅಂತ ಹೇಳಿ. ಇದಕ್ಕೆ ರೀಸನ್ ಅಂತ ಏನಿಲ್ಲ, ರೀಸನ್ ಇಲ್ಲ, ಎಕ್ಸೆಪ್ಷನ್ ಪ್ರಾಪರ್ಟಿ ಅಷ್ಟೇ, ಫ್ಯಾಕ್ಟ್. Their metal melting point ranges between 1000 to 1200 Kelvin, but samarium melts at 1623 Kelvin. ಅಂದ್ರೆ ಒಂದು 400 Kelvin ಜಾಸ್ತಿ ಆಗ್ತದೆ ಸಮೇರಿಯಂಗೆ. ಮೇ ಬಿ ದ ಆಟಮ್ಸ್ ಆರ್ ಹೆಲ್ಡ್ ಟುಗೆದರ್ ವಿತ್ ದ ವೆರಿ ಸ್ಟ್ರಾಂಗ್ ಬಾಂಡಿಂಗ್. ಸೊ ಅದರ್ ರೀಸನ್, ಹಾರ್ಡ್ನೆಸ್ ಗೆ ಅದರ್ ರೀಸನ್ ಸಮೇರಿಯಂ ಬರ್ತದೆ ಅಲ್ಲೂ ಕೂಡ ನೋಡಿ. ಅಂಡ್ ದೇ ಹ್ಯಾವ್ ಟಿಪಿಕಲ್ ಮೆಟಾಲಿಕ್ ಕ್ಯಾರೆಕ್ಟರ್, ಯಾಕಂದ್ರೆ ಮೆಟಲ್ಸ್ ಯಾವುದಲ್ಲ. ಸೊ ಇವೆಲ್ಲ ಮೆಟಲ್ಸ್ ಇರೋದಕ್ಕೆ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ. ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಎಕ್ಸ್ಪೆಕ್ಟೆಡ್. ಡೆನ್ಸಿಟಿ ಅಂಡ್ ಅದರ್ ಪ್ರಾಪರ್ಟೀಸ್ ಚೇಂಜ್ ಸ್ಮೂತ್ಲಿ ಎಕ್ಸೆಪ್ಟ್ ಫಾರ್ ಯುರೋಪಿಯಂ ಅಂಡ್ ಇಟ್ರಿಬಿಯಂ. ಅಂದ್ರೆ ಸ್ಮೂತ್ಲಿ ಅಂತಂದ್ರೆ ಡೆನ್ಸಿಟಿ ಇನ್ಕ್ರೀಸಸ್ ಸ್ಮೂತ್ಲಿ, ಸ್ಲೋಲಿ, ಗ್ರಾಜುಯಲಿ, ಬಟ್ ಯುರೋಪಿಯಂ ಅಂಡ್ ಇಟ್ರಿಬಿಯಂ ಇಸ್ ಶೋಯಿಂಗ್ ಎಕ್ಸೆಪ್ಷನಲಿ ಸಮ್ವಾಟ್ ಹೈಯರ್ ಡೆನ್ಸಿಟಿ ಅಂತ ಅರ್ಥ. ಸೊ ಈ ಪೇಜ್ ಅಲ್ಲಿ ಇರೋದು ಹಾಗೆ ಗೊತ್ತಿರಲಿ ಅಷ್ಟೇ. ಎಕ್ಸಾಮಿಗೆ ನೀವು ಇದನ್ನು ಓದ್ಲಿಲ್ಲ ಅಂದ್ರೂ ನಡೀತದೆ. ಅಂಡ್ ಕಾಂಪಿಟೇಟಿವ್ ಎಕ್ಸಾಮಿಗಂತೂ ಯಾವುದು ಕೂಡ they will never form a question like samarium melting point ಎಷ್ಟು, what is the melting point of samarium, or what is the hardness of this samarium. Such questions they will never ask. Remember that point. ಇಂಥ ಕ್ವಶನ್ಸ್ ಅನ್ನು ಅವರು ಕೇಳೋದಿಲ್ಲ, ಕೇಳುವಂತ ಕ್ವಶನ್ಸ್ ಅಲ್ಲ ಇವು. ಓಕೆ, ಬಟ್ ಗೊತ್ತಿರ್ಲಿ, ಇನ್ಫಾರ್ಮೇಶನ್ ಇರ್ಲಿ ಅಂತ ನೋಡಿ. ನೆಕ್ಸ್ಟ್, ಮೆನಿ ಟ್ರೈವ್ಯಾಲೆಂಟ್ ಲ್ಯಾಂಥನೈಡ್ಸ್ ಹ್ಯಾವ್ ಕಲರ್. ಇದಕ್ಕೆ ನಾವು ರೀಸನ್ ಹೇಳ್ಬೋದು ಈಸಿಲಿ. ಯಾಕೆ ಅಂತಂದ್ರೆ ದಟ್ ಇಸ್ ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಪ್ರೆಸೆನ್ಸ್ ಆಫ್ ಎಫ್ ಎಲೆಕ್ಟ್ರಾನ್, ರೈಟ್, ಪ್ರೆಸೆನ್ಸ್ ಆಫ್
ಅನ್ಪೇರ್ಡ್ ಎಫ್ ಎಲೆಕ್ಟ್ರಾನ್, ಅನ್ಪೇರ್ಡ್ ಎಫ್ ಎಲೆಕ್ಟ್ರಾನ್ ಅಷ್ಟೇ. ಎಫ್ ಎಲೆಕ್ಟ್ರಾನ್ ಇದ್ದಾಗ ಎಫ್ ಎಫ್ ಟ್ರಾನ್ಸಿಷನ್ ಕೂಡ ಇರ್ತದೆ. ನಾವು ಹೆಂಗೆ ಡಿ ಡಿ ಟ್ರಾನ್ಸಿಷನ್ ನೋಡಿದ್ವಿ ಅದೇ ರೀತಿ ಎಫ್ ಎಫ್ ಟ್ರಾನ್ಸಿಷನ್ ಕೂಡ ಇರ್ತದೆ. ಮೆನಿ ಟ್ರೈವ್ಯಾಲೆಂಟ್ lanthanides are colored, that is because of FF transition. Then many lanthanide ions are paramagnetic other than F0, F14. Expected ಇದು ನೋಡಿ, F0 ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, F14 ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ಮತ್ತೆ ಡಯಾಮ್ಯಾಗ್ನೆಟಿಕ್, ಉಳಿದಿದ್ದೆಲ್ಲ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಅರ್ಥ. ಇವೆಲ್ಲ ರೀಸನ್ ಇದೆ ನೋಡಿ, ಇವೆಲ್ಲ ಲಾಜಿಕಲಿ ಎಕ್ಸ್ಪ್ಲೈನ್ ಮಾಡುವಂತದ್ದು. ಲಾಜಿಕಲಿ ಈಗ ಸಮೇರಿಯಂಗೆ ಯಾಕೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ, ಸಮೇರಿಯಂ ಯಾಕೆ ಹಾರ್ಡ್, ಇದಕ್ಕೆಲ್ಲ ಲಾಜಿಕಲ್ ಎಕ್ಸ್ಪ್ಲನೇಷನ್ ಇಲ್ಲ. ಅವೆಲ್ಲ ಫ್ಯಾಕ್ಟ್ಸ್, ರಿಮೆಂಬರ್ ಫ್ಯಾಕ್ಟ್ ಅದು ಅಷ್ಟೇ. ಇದು ನಾವು ಹೇಳ್ಬೋದು. ಇಲ್ಲಿ ಯಾವ ಬೇಕಾದ್ರೆ ಕ್ವಶನ್ ಕೇಳಿದ್ರು ಲ್ಯಾಂಥನಮ್ 3+ salts ಆರ್ ಕಲರ್ಲೆಸ್, ಗಿವ್ ರೀಸನ್ ಅಂತ ಅಂದ್ರೆ, ಸೊ ದ ರೀಸನ್ ಇಸ್ ದರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಬರೀತೀರಿ. Cerium 4+ salts are diamagnetic in nature ಯಾಕಂತ ಕೇಳಿದ್ರೆ there is no unpaired electron ಅಂತ ಬರೀ. This is logic. ಇದು ಬೇಸಿಕ್ ಅರ್ಥ ಮಾಡ್ಕೋಬೇಕು. ಕಲರಿಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ದ ರೀಸನ್, ಪ್ಯಾರಾಮ್ಯಾಗ್ನೆಟಿಕ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ದ ರೀಸನ್. ಅದೇ ಬೇಸಿಕ್ ಅದ, ಅಷ್ಟು ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಸಚ್ ಕ್ವಶನ್ಸ್. ದೆನ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ನೋಡಿದಾಗ, ಕೆಮಿಕಲ್ ಪ್ರಾಪರ್ಟೀಸ್ ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. Earlier members of the series are similar to calcium, but increase in atomic number they behave more like aluminum. ಇಷ್ಟೇ. ಅಂದ್ರೆ ಅರ್ಲಿಯರ್ ಮೆಂಬರ್ಸ್ ಅಂದ್ರೇನು, ಲ್ಯಾಂಥನಮ್ ಇಂದ ಗ್ಯಾಡೋಲಿನಿಯಂ ತನಕ ತಗೊಳ್ಳಿ ನೀವು. ಸೊ ಅವೆಲ್ಲ ಕ್ಯಾಲ್ಸಿಯಂ ರೀತಿ ಬಿಹೇವ್ ಆಗ್ತದ ಅಂತ ಅರ್ಥ. ಅದಾದ್ಮೇಲೆ ಸಿ ಕ್ಯಾಲ್ಸಿಯಂ ಎಲ್ಲ ಪ್ರಾಪರ್ಟೀಸ್ ತೋರಿಸ್ತದ ಅಂತ ಹೇಳೋದಿಲ್ಲ, ಕ್ಯಾಲ್ಸಿಯಂ ಅನಿಸ್ತದ. ಸೊ ಕ್ಯಾಲ್ಸಿಯಂ ರೀತಿ ಬಿಹೇವ್ ಆಗ್ತದೆ. ಅದಾದ್ಮೇಲೆ ಮುಂದಿನದು ಅಲ್ಯೂಮಿನಿಯಂ ರೀತಿ ಬಿಹೇವ್ ಆಗ್ತದೆ. ಅದ್ರದ್ದು ಪ್ರಾಪರ್ಟಿ ಅದು. ಮೆಟಲ್ಸ್ ಕಂಬೈನ್ಡ್ ವಿತ್ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿ, ಸೊ ಕಂಬೈನ್ಸ್ ವೆನ್ ಇಟ್ ಇಸ್ ಹೀಟೆಡ್ ಇನ್ ದ ಹೈಡ್ರೋಜನ್ ಗ್ಯಾಸ್. ಕಾರ್ಬೈಡ್ಸ್ ವಿಲ್ ಬಿ ಫಾರ್ಮ್ಡ್. ಕಾರ್ಬೈಡ್ ಅಂದ್ರೆ ಕಾರ್ಬನ್ ಜೊತೆ ರಿಯಾಕ್ಟ್ ಆಗಿ ಕಾರ್ಬೈಡ್ ಫಾರ್ಮ್ ಆಗ್ತದೆ. ಡಿಫರೆಂಟ್ ಕಾರ್ಬೈಡ್ಸ್ ಆರ್ ಪಾಸಿಬಲ್ ಲೈಕ್ ದಿಸ್. Then hydrogen gas is released from dilute acids, burn in halogens to form halides. Remember, hydrogen gas will be released from the dilute acids. Dilute acid in the hydrogen gas release ಆಗ್ತದೆ. Dilute acid in ಅಂದ್ರೆ ಏನು, dilute H2SO4 ಇರಬಹುದು, dilute sulfuric acid ಇರಬಹುದು, this one. And they form oxides of M2O3, M2S3 sulfide, hydroxides of MOH thrice. ಇಲ್ಲಿ ನೋಡಿ, ಇವೆಲ್ಲದೂ ಕೂಡ ಮೆಟಲ್ ಇಸ್ ಇನ್ +3 ಹೌದಾ, ಯಾಕಂದ್ರೆ ನಾವು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ we have called it as +3. Hence +3 oxidation state will be like this. So because of these reasons, remember, so D and F block elemental lanthanides will show these properties. ಇದನ್ನ ಒಂದು ಫ್ಲೋ ಚಾರ್ಟ್ ಅಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಫ್ಲೋ ಚಾರ್ಟ್ ಅಲ್ಲಿ ತೋರಿಸ್ತೀನಿ. 1 second, ಇದು ನೆಕ್ಸ್ಟ್ ಸ್ಲೈಡ್. ಬಟ್ ಇಲ್ಲಿ ನೋಡಿ, ಇಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿದೆ hydroxide property and basic nature of the hydroxide decreases as we go from lanthanum to lutetium because of decrease in size due to lanthanide contraction. This is lanthanide contraction the consequence ಒಳಗೆ ಇದನ್ನ ಹೇಳಿದೆ ನಾನು. The same thing they have given here. Hydroxides are the definite compound. Definite compound ಅಂತಂದ್ರೆ, ಸೊ ಫಾರ್ಮುಲಾ ನೋಡಿ, LaOH thrice, LuOH thrice ಅಂತ ಒಂದು ಫಿಕ್ಸ್ಡ್ ಫಾರ್ಮುಲಾ ಇದೆ ಅಂತ ಅರ್ಥ. And they are basic like alkaline metal hydroxide and oxides. And metal oxides and hydroxides are basic in nature. There are some exceptions, ಅದನ್ನ ಬಿಡಿ. ಸೊ ಅದನ್ನ ಬಿಟ್ಟರೆ ಉಳಿದಿದ್ದೆಲ್ಲ ಬೇಸಿಕ್ ಇನ್ ನೇಚರ್. ಇಲ್ಲೂ ಕೂಡ ಇದು ಬೇಸಿಕ್ ಇನ್ ನೇಚರ್. ಈ ರಿಯಾಕ್ಷನ್ಸ್ ಯಾವ ರೀತಿ ಆಗ್ತದೆ ನೋಡ್ತಾ ಹೋಗಿ. ಸೊ ಲ್ಯಾಂಥನಮ್ ತಗೊಂಡಿದ್ದೀನಿ ನಾನು. ಇದು ಯಾವ್ದು ರಿಯಾಕ್ಷನ್ ಬರೆಯುವಂತ ಅವಶ್ಯಕತೆ ಇಲ್ಲ. 1 ಮಾರ್ಕ್ ಒಂದು ಸಾರಿ ಕೇಳಿದ್ರು, ಒಂದ್ ಸಾರಿ ಅಂದ್ರೆ ನನಗೆ ನೆನಪಿರೋ ಹಾಗೆ 2019 ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಿದೆ. ಸೊ ಅದನ್ನ ಯಾವ ರೀತಿ ಕೇಳಿದ್ರು ಅನ್ನೋದನ್ನ ಹೇಳ್ತೀನಿ ನಾನು. ನೋಡಿ, ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದ್ರೆ, H2 ಜೊತೆ ರಿಯಾಕ್ಟ್ ಆದ್ರೆ LnH3 is going to form LnH3. Ln is +3, ಅದಕ್ಕಾಗಿ H3 ಅಂತ ಬರೀತೀರಿ. ಎರಡನೇ ನೋಡಿ, ಕಾರ್ಬನ್ ಜೊತೆ ರಿಯಾಕ್ಟ್ ಆದ್ರೆ Lnc2 is going to form LnC2, right? So ಕಾರ್ಬನ್ ಜೊತೆ ರಿಯಾಕ್ಟ್ ಆದ್ರೆ, then ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ನೋಡಿ, ಲಿಬರೇಟ್ಸ್ ಹೈಡ್ರೋಜನ್ ಗ್ಯಾಸ್. ಇದು ಇಂಪಾರ್ಟೆಂಟ್, 1 ಮಾರ್ಕ್ಸ್ ಕೇಳಿದ್ದಿದೆ ಒಂದ್ಸಾರಿ. ಸೊ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್ ವೆನ್ ಲ್ಯಾಂಥನೈಡ್ಸ್ ರಿಯಾಕ್ಟ್ ವಿತ್ ಡ್ಯಾಶ್ ಅಂತ ಕೊಡ್ತಾರೆ, ಅವಾಗ ಡೈಲ್ಯೂಟ್ ಆಸಿಡ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಬರ್ನ್ ಇನ್ ಆಕ್ಸಿಜನ್ ನೋಡಿ, M2O3 ಅಂದ್ರೆ Ln2O3. Ln ಅಂದ್ರೆ ಜನರಲ್ ಫಾರ್ಮುಲಾ ಆಫ್ ಆಲ್ ಲ್ಯಾಂಥನೈಡ್ಸ್. ನೀವು ಸೀರಿಯಂ ತಗೊಂಡ್ರೆ ಸೀರಿಯಂ Ce2O3, ಗ್ಯಾಡೋಲಿನಿಯಂ ತಗೊಂಡ್ರೆ Gd2O3 ಈಗ ಬರ್ತದೆ. ದೆನ್ ರಿಯಾಕ್ಷನ್ ವಿತ್ ನೈಟ್ರೋಜನ್ ನೋಡಿ, Ln ಅಂದ್ರೆ CEN, GDN ಹೀಗೆ. ರಿಯಾಕ್ಷನ್ ವಿತ್ ಸಲ್ಫರ್ ಆದ್ರೆ ಸೇಮ್ ಫಾರ್ಮುಲಾ, Ln2O3 ಇದ್ದಾಗ Ln2S3. ಯಾಕಂದ್ರೆ ಇದರೆಲ್ಲ ಕೇಸ್ ಒಳಗೆ ಲ್ಯಾಂಥನೈಡ್ ಚಾರ್ಜ್ +3 ಇದೆ, ಸಲ್ಫರ್ದು -2 ಇದೆ. ಸೊ ಕ್ರಾಸ್ ಮಾಡಿ Ln2S3 ಬಂತು ಫಾರ್ಮುಲಾ. ಲಾಸ್ಟ್ ನೋಡಿ, ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಹೈಡ್ರಾಕ್ಸೈಡ್ ಆಗಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದೆ, ರೈಟ್? So hydrogen gas is released when lanthanides react with water also and lanthanides react with dilute acids also. Remember that. This is about chemical reactions of lanthanides. ಇದರಲ್ಲಿ ಒಂದು ಸಾರಿ ಎಕ್ಸಾಮ್ ದಲ್ಲಿ ಕೇಳಿದ್ದು. ಸೊ ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ which gas is released ಅಂತ ಕೇಳಬಹುದು, ಅಥವಾ hydrogen gas is released when lanthanides react with ಅಂತ ಡ್ಯಾಶ್ ಅಂತ ಕೊಟ್ಟಿರ್ತಾರೆ. That we have to remember.
ಸೊ ಇದು ಸೆಕೆಂಡ್ ಪ್ರಿಫರೆನ್ಸ್ ಗೊತ್ತಿರಲಿ. ಸೆಕೆಂಡ್ ಪ್ರಿಫರೆನ್ಸ್, ಫಸ್ಟ್ ಪ್ರಿಫರೆನ್ಸ್ lanthanide contraction. So this is lanthanide chemical properties. Next uses. Uses ಕೂಡ ಇಲ್ಲಿವರೆಗೆ ಯಾವುದನ್ನು ಕೇಳಿಲ್ಲ. ಕೇಳಿದ್ರು ಕೂಡ ಇದು ಒಂದು ಸ್ವಲ್ಪ ಫೇಮಸ್. ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಬಿಟ್ಟಿದ್ರು ಇದನ್ನ ಲಾಸ್ಟ್ ಇಯರ್. ಸೊ ಮಿಸ್ಟ್ ಮೆಟಲ್ ಅಲಾಯ್. ಸೊ ಮಿಸ್ಟ್ ಮೆಟಲ್ ಅಲಾಯ್ ಅನ್ನೋದು ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ಮಿಸ್ಟ್ ಮೆಟಲ್ ಅಲಾಯ್. ಸೊ ಮಿಸ್ಟ್ ಮೆಟಲ್ ಅಲಾಯ್ ಅಂತಂದ್ರೇನು? ದಿಸ್ ಇಸ್ ನಥಿಂಗ್ ಬಟ್ ರಿಮೆಂಬರ್ ಪ್ರೊಡಕ್ಷನ್ ಆಫ್ ಅಲಾಯ್ ಸ್ಟೀಲ್ಸ್ ಅಂಡ್ ಪ್ಲೇಟ್ಸ್ ಅಂಡ್ ಪೈಪ್ಸ್ ಯೂಸ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ, ಅದು ಪ್ರಿಪೇರ್ ಮಾಡೋದ್ರಲ್ಲಿ. A well known alloy of the lanthanides which consists of lanthanide metal. ನೋಡಿ lanthanide metal 95%. 95% lanthanide metal ಇರ್ತದೆ. ಅಂದ್ರೆ ಇಟ್ ಮೇ ಬಿ ಸೀರಿಯಂ ಇರ್ಬೋದು ಅಥವಾ ಗ್ಯಾಡೋಲಿನಿಯಂ ಇರ್ಬೋದು, ಯಾವ್ದಾದ್ರು lanthanide metal ಒಂದಷ್ಟು 95% ಇರಬೇಕು. ಐರನ್ 5% ಇರಬೇಕು. ಐರನ್ 5% ಇರಬೇಕು. ಅಂಡ್ ರಿಮೆಂಬರ್ ಇಲ್ಲೇ 100 ಆಗ್ಬಿಡ್ತು, ಬಟ್ ಟ್ರೇಸ್ ಈ ಒಂದು ಸಿಂಬಲ್ ಅಂದ್ರೆ ಮೀನಿಂಗ್ ಏನು? ಸ್ಲೈಟ್ಲಿ ಸ್ಮಾಲ್ ಡಿಫರೆನ್ಸ್ ಇರಬಹುದು. 0.001% ಹಾಗೆ ಸಲ್ಫರ್, ಕಾರ್ಬನ್, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇರಬಹುದು. ಸೊ ಇದು ಕಂಪೋಸಿಷನ್ ಆಫ್ ಲ್ಯಾಂಥನಾ ಮಿಸ್ಟ್ ಮೆಟಲ್ ಅಲಾಯ್. 1 ಮಾರ್ಕ್ಸ್ ಕೇಳ್ತಾರೆ. ಕಂಪೋಸಿಷನ್ 1 ಮಾರ್ಕ್ಸ್ ಕೇಳ್ಬೋದು. ಸೊ ಮಿಸ್ಟ್ ಮೆಟಲ್ ಅಲಾಯ್ ಕಂಪೋಸಿಷನ್ ಅಂದ್ರೆ ಲ್ಯಾಂಥನೈಡ್ ಮೆಟಲ್ 95%, ಐರನ್ 5%, ಸಲ್ಫರ್, ಕಾರ್ಬನ್, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಮೇ ಬಿ ಪ್ರೆಸೆಂಟ್ ಇನ್ ದ ಟ್ರೇಸ್ ಕ್ವಾಂಟಿಟಿ. ಇದನ್ನು ಯೂಸ್ ಮಾಡೋದು ಯಾವಾಗ, ಎಲ್ಲಿ ಅಂತ ಅಂದ್ರೆ ಇಟ್ ಮೇ ಬಿ ಅಲಾಯ್ ಸ್ಟೀಲ್ಸ್ ಅಂತ, ಪ್ಲೇಟ್ಸ್ ಅಂತ ಪ್ರಿಪೇರ್ ಮಾಡೋದಕ್ಕೆ, ಪೈಪ್ಸ್ ಪ್ರಿಪೇರ್ ಮಾಡೋದಕ್ಕೆ. ಅಂಡ್ ಆಲ್ಸೋ ರಿಮೆಂಬರ್ ಅಲಾಂಗ್ ವಿತ್ ದ ಮೆಗ್ನೀಷಿಯಂ ಬೇಸ್ಡ್ ಅಲಾಯ್ in the production of bullets, shells, lighter flint ಅನ್ನು ಯೂಸ್ ಮಾಡೋದ್ರಲ್ಲಿ, ಪ್ರಿಪೇರ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಇದರ ಲೈಟರ್ ಫ್ಲಿಂಟ್ ಅಂತಂದ್ರೆ ಲೈಟರ್ ನೀವು ನೋಡಿರ್ತೀರಿ. ಲೈಟರ್, ಆ ಲೈಟರ್ ದೊಳಗೆ ಇಲ್ಲೊಂದು ಸ್ಮಾಲ್ ಬಟನ್ ಟೈಪ್ ಇರ್ತದೆ. ಇದನ್ನ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಸೊ ಬೆಂಕಿ ಬರ್ತದೆ, ಹೌದಾ, ಫ್ಲೇಮ್. ಸೊ ಇದು ಫ್ಲೇಮ್ ಬರಬೇಕಂದ್ರೆ ಇಲ್ಲೊಂದು ಫ್ರಿಕ್ಷನ್ ಆಗಬೇಕು. ಆ ಫ್ರಿಕ್ಷನ್ ಆಗೋದಕ್ಕೆ ಇಲ್ಲೊಂದು ಸ್ಮಾಲ್ ಒಂದು ಅಲಾಯ್ ಮೆಟಲ್ ಇರ್ತದೆ, ಇಲ್ಲೊಂದು ಅಲಾಯ್. ಸೊ ಅದು ದಟ್ ಈಸ್ ನಥಿಂಗ್ ಬಟ್ ವಿಚ್ ಇಸ್ ಮೇಡ್ ಅಪ್ ಆಫ್ ಮ್ಯಾಗ್ನೀಷಿಯಂ ಬೇಸ್ಡ್ ಅಲಾಯ್ ಪ್ಲಸ್ ಮಿಸ್ಟ್ ಮೆಟಲ್ ಅಲಾಯ್. ಕಂಪೋಸಿಷನ್ ಆಫ್ ದಟ್. ಸೊ ಪ್ರೊಡಕ್ಷನ್ ಬುಲೆಟ್ ಅಂತ ಗೊತ್ತದ, ಶೆಲ್ಸ್. ಸೊ ಇವನ್ನೆಲ್ಲ ಪ್ರಿಪೇರ್ ಮಾಡೋದ್ರಲ್ಲಿ ಯೂಸ್ ಮಾಡಬಹುದು. ಇನ್ನು ಸಮ್ ಇಂಡಿವಿಜುವಲ್ ಆಂಥನಮ್ ಆಕ್ಸೈಡ್ಸ್. ಇಂಡಿವಿಜುವಲ್ ಆಂಥನಮ್ ಆಕ್ಸೈಡ್ಸ್ ಅಂತಂದ್ರೇನು? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಲೈಕ್ ಸೀರಿಯಂ ಆಕ್ಸೈಡ್ಸ್ ಇರಬಹುದು, ಗ್ಯಾಡೋಲಿನಿಯಂ ಆಕ್ಸೈಡ್ಸ್, ಇಲ್ಲ ಪ್ರೊಮೇಥಿಯಂ ಆಕ್ಸೈಡ್ಸ್, ಇವೆಲ್ಲ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫಾಸ್ಫರ್ಸ್ ಇನ್ ಟೆಲಿವಿಷನ್. ಫಾಸ್ಫರ್ಸ್ ಅಂತಂದ್ರೆ ದ ಸಬ್ಸ್ಟೆನ್ಸ್ ಗಿವ್ ಕಲರ್ ವೆನ್ ಲೈಟ್ ಫಾಲ್ಸ್ ಆನ್ ಇಟ್. ಅಂದ್ರೆ ಲೈಟ್ ಬಿದ್ದಾಗ ಕಲರ್ ಅನ್ನು ಪ್ರೊಡ್ಯೂಸ್ ಮಾಡುವಂತದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಫಾಸ್ಫರ್ಸ್ ಅಂತ ಕರಿತೀವಿ. ಸೊ ಫಾಸ್ಫರ್ಸ್ ಇನ್ ಟೆಲಿವಿಷನ್ ಸ್ಕ್ರೀನ್, ಸಿಮಿಲರ್ ಫ್ಲೂರಸಿಂಗ್ ಸರ್ಫೇಸಸ್. ಫ್ಲೂರಸಿಂಗ್ ಸರ್ಫೇಸಸ್ ಅಂತಂದ್ರೂ ಕೂಡ ಲೈಟ್ ಪ್ರೊಡ್ಯೂಸಿಂಗ್ ಸರ್ಫೇಸಸ್. ಸೊ ಅಂತದ್ರಲ್ಲಿ ಇದನ್ನ ಯೂಸ್ ಮಾಡಬಹುದು. ಇನ್ನು ಮಿಕ್ಸ್ಡ್ ಆಕ್ಸೈಡ್ಸ್ ಆಫ್ ಲ್ಯಾಂಥನೈಡ್ಸ್. ಮಿಕ್ಸ್ಡ್ ಆಕ್ಸೈಡ್ಸ್ ಅಂತಂದ್ರೆ ಗ್ಯಾಡೋಲಿನಿಯಂ ಆಕ್ಸೈಡ್ ಜೊತೆ Gd2O3 ಜೊತೆ La2O3 ಅಥವಾ Ce2O3 ಹೀಗೆ. So mixed oxides of lanthanides are employed as catalyst in the petroleum cracking. So petroleum cracking ಅಲ್ಲಿ catalyst ಅಂತ ಹೇಳಿ ನಾವು ಇದನ್ನ ಯೂಸ್ ಮಾಡಬಹುದು. So these are nothing but some uses of the lanthanides and its oxides, remember. So ಇದರಲ್ಲಿ ಮಿಸ್ಟ್ ಮೆಟಲ್ ಅಲಾಯ್ ಕಂಪೋಸಿಷನ್ ಒಂದು ಪರ್ಫೆಕ್ಟ್ ಮಾಡ್ಕೊಳ್ಳಿ. That is the one which is important in this case. So this completes lanthanoids, remember. Lanthanides. ಇನ್ನು actinoids ಗೆ ಬಂದಾಗ ರಿಮೆಂಬರ್, ಇನ್ನು ಆಕ್ಟಿನಾಯ್ಡ್ಸ್ ಗೆ ಬಂದಾಗ ಲಾಸ್ಟ್ ಇಯರ್ ಅಂತೂ ಇದ್ರೊಳಗೆ ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ ಡಿಲೀಟೇ ಆಗ್ಬಿಟ್ಟಿತ್ತು. ರಿಮೆಂಬರ್, ಡಿಲೀಟ್ ಇಲ್ಲ ಅಂತಂದ್ರು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಡಿಲೀಟೆಡ್. ಯಾಕಂದ್ರೆ ಯಾವ ಎಕ್ಸಾಮ್ ಅಲ್ಲೂ ಒಂದು ಕ್ವಶನ್ ಕೇಳಿದಾರೆ ಒಂದ್ಸರಿ, ಅದನ್ನ ಬಿಟ್ರೆ ಕ್ವಶನ್ ಅನ್ನ ಕೇಳೋ ಚಾನ್ಸಸ್ ಬಹಳ ಕಡಿಮೆ. ಅದರಲ್ಲೂ ರಿಮೆಂಬರ್ ಆಲ್ರೆಡಿ ವಿ ನೋ ದಟ್ ಆಲ್ ಆರ್ ರೇಡಿಯೋ ಆಕ್ಟಿವ್. ಆಲ್ ಆರ್ ರೇಡಿಯೋ ಆಕ್ಟಿವ್. ಆಲ್ ಆರ್ ರೇಡಿಯೋ ಆಕ್ಟಿವ್ ಅಂದಾಗ ಅದರದ್ದು ಪ್ರಾಪರ್ಟೀಸ್ ನ ರಿಯಾಲಿಟಿ ಒಳಗೆ ಸ್ಟಡಿ ಮಾಡೋದು ಕೂಡ ಡಿಫಿಕಲ್ಟೇ. ಸೊ ಅದಕ್ಕೆ ಆಕ್ಟಿನೈಡ್ಸ್ ಪ್ರಾಪರ್ಟೀಸ್ ಅಷ್ಟು ಹೈಲಿ ಪ್ರೊನೌನ್ಸ್ಡ್ ಇಲ್ಲ. ಇನ್ನು ಕಾನ್ಫಿಗರೇಷನ್ ಅಂತ ಬಂದಾಗ ರಿಮೆಂಬರ್ ಜನರಲ್ ಕಾನ್ಫಿಗರೇಷನ್ ನೋಡಿ. ರೆಡಾನ್ 86 ಅಟಾಮಿಕ್ ನಂಬರ್, ದೆನ್ 7s2, ದೆನ್ 6d021, ದೆನ್ 5f1 to 14, 5f1 to 14, ರೈಟ್. ಇದು ಜನರಲ್ ಕಾನ್ಫಿಗರೇಷನ್. ಇದ್ರೊಳಗೆ ಜನರಲ್ ಕಾನ್ಫಿಗರೇಷನ್ ಒಂದು ಬಿಟ್ರೆ ಮತ್ ಯಾವ್ದನ್ನು ನೋಡೋದಕ್ಕೂ ಹೋಗ್ಬೇಡಿ. ಇದ್ರೊಳಗೆ ಇಷ್ಟು ಎಕ್ಸೆಪ್ಷನಲ್ ಇದೆಯಲ್ಲ, ಹೇಳ್ತೀನಿ, ಇಷ್ಟು ಎಕ್ಸೆಪ್ಷನ್ ಇದೆ. ರಿಮೆಂಬರ್, ನೋಡ್ತಾ ಹೋಗಿ. ಆಕ್ಟಿನಮ್ 6d17s2 ಒಪ್ಕೊಳ್ಳೋ ಅಂತದ್ದು, ಯಾಕಂದ್ರೆ ಆಕ್ಟಿನಿಯಂ ಈಸ್ ನಾಟ್ ಅ ಎಫ್ ಬ್ಲಾಕ್ ಎಲಿಮೆಂಟ್. ಬಟ್ ವಿ ಟೆಲ್ ಥೋರಿಯಂ ಇಂದ ಹಿಡ್ಕೊಂಡು ಲಾರೆನ್ಶಿಯಂ ವರೆಗೂ ಕೂಡ ಎಫ್ ಬ್ಲಾಕ್ ಎಲಿಮೆಂಟ್, ಹೌದಾ?
ಬಟ್ ಥೋರಿಯಂ ಕಾನ್ಫಿಗರೇಷನ್ ನೋಡಿ ಹೈಲಿ ಎಕ್ಸೆಪ್ಷನಲ್. ಎಫ್ ಬ್ಲಾಕ್ ಫಿಲ್ ಇಲ್ಲ ಇದ್ರೊಳಗೆ, ಎಫ್ ಆರ್ಬಿಟಲ್ ಫಿಲ್ ಇಲ್ಲ, ಎಫ್ ಆರ್ಬಿಟಲ್ ಫಿಲ್ ಇಲ್ಲ. ರಿಮೆಂಬರ್, ಹಾಗಂತೇಳಿ ಫಿಲ್ ಇಲ್ಲ ಅಂತಲ್ಲ. ಫಸ್ಟ್ ಇದ್ರ ಕಾನ್ಫಿಗರೇಷನ್ ಏನಾಗಿತ್ತಂದ್ರೆ ಕ್ರೋಮಿಯಂ ಇದ್ದಂಗೆ 4s2 3d4 ಆಗಿ ನೆಕ್ಸ್ಟ್ 3d5 4s1 ಆಗಿತ್ತಲ್ಲ, ಹಾಗೆ 7s2 6d1 5f1 ಅಂತ ಆಕ್ಚುಲಿ. ಬಟ್ ಏನಾಗ್ತದೆ, ಬಿಕಾಸ್ ಆಫ್ ದ ಸ್ಟೆಬಿಲಿಟಿ ಇಟ್ ವಿಲ್ ಅಕ್ವೈರ್ 6d2 5f becomes 0. ಯಾಕೆ ಅಂದ್ರೆ ಟು ಅಕ್ವೈರ್ ಸ್ಟೆಬಿಲಿಟಿ, ಅಷ್ಟೇ ರೀಸನ್. ದೇರ್ ಇಸ್ ನೋ ಪರ್ಟಿಕ್ಯುಲರ್ ರೀಸನ್ ಬಿಹೈಂಡ್ ದಿಸ್, ಅಂದ್ರೆ ಲಾಜಿಕಲ್ ರೀಸನ್ ಇಲ್ಲ. ಯಾಕಂದ್ರೆ ಕ್ರೋಮಿಯಂ ಆಗ್ತದ ಒಪ್ಕೊಳ್ಬೋದಿತ್ತು, ಯಾಕಂದ್ರೆ ಹಾಫ್ ಫೀಲ್ಡ್ ಆಗ್ತದ, 3d5 ಆಗ್ತದ. ಇದ್ರಾಗ F7 ಯಾರಾದ್ರೂ ಆಗ್ತಾ ಇದ್ರೆ ವಿ ಹ್ಯಾವ್ ಎಕ್ಸ್ಪೆಕ್ಟೆಡ್ ದಟ್. ಬಟ್ 6d2 ನೋಡಿ, ಎಲ್ಲಾದ್ರೂ ಹಾಫ್ ಫೀಲ್ಡ್ ಇದೆಯಾ? ಇಲ್ಲ. ಆದ್ರೂ 6d2 ಫೀಲ್ಡ್. ಅದೇ ಹೇಳಿದ್ನಲ್ಲ, ಎಕ್ಸೆಪ್ಷನ್ ಸ್ಟಾರ್ಟ್ ಫ್ರಮ್ ಫಸ್ಟ್ ಎಲಿಮೆಂಟ್ ಇಟ್ ಸೆಲ್ಫ್. ಅಂದ್ರೆ ಮುಂದಿಂದ ಏನು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ. ನೋಡಿ 6d1 d1 ಆಯ್ತು, ಇಲ್ಲಿ ನೋಡಿ ಡಿ ಹೋಗ್ಬಿಡ್ತು, 4 ಇದು 6 ಆಗ್ಬಿಡ್ತು ಆಟೋಮೆಟಿಕಲಿ ಪ್ಲೂಟೋನಿಯಂ ಅಲ್ಲಿ. ಅದಾದ್ಮೇಲೆ 7 d1, d1 ಆದ್ಮೇಲೆ d1 ಇಲ್ಲ 5f 9 ಬಂದ್ಬಿಡ್ತು, 10 11. ರಿಮೆಂಬರ್, ನೋ ಬಡಿ ವಿಲ್ ಆಸ್ಕ್ ದ ಕಾನ್ಫಿಗರೇಷನ್ ಆಫ್ ದಿಸ್. ಯಾರಾದ್ರೂ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಫರ್ಮಿಯಂ ಕಾನ್ಫಿಗರೇಷನ್ ಏನು ಯಾರಾದ್ರೂ ಕೇಳಿದ್ರೆ, ದ ಮೀನಿಂಗ್ ಇಸ್ ದಟ್ ಹಿ ಡೋಂಟ್ ನೋ ಈವನ್ ಹೌ ಟು ಸೆಟ್ ದ ಕ್ವಶನ್ ಪೇಪರ್ ಎಟ್ ಆಲ್. ಯಾಕಂದ್ರೆ ಕ್ವಶನ್ ಪೇಪರ್ ಕರೆಕ್ಟ್ ಆಗಿ ಗೊತ್ತಿರೋರಿಗೆ ಆ ರೀತಿ ಸೆಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ನಾಟ್ ಈಸಿ ಟು ರೈಟ್. ಹೌ ಕ್ಯಾನ್ ಯು ರೈಟ್ ದಿಸ್ ಕಾನ್ಫಿಗರೇಷನ್? ಇಟ್ಸ್ ಕಂಪ್ಲೀಟ್ ಎಕ್ಸೆಪ್ಷನ್ ಕಾನ್ಫಿಗರೇಷನ್ ಅಷ್ಟೇ. ಇಷ್ಟು ನೆನ್ಪಿಟ್ಕೊಳ್ಳಿ, ಜನರಲ್ ಕಾನ್ಫಿಗರೇಷನ್ ಒಂದು ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಇನಫ್ ಫಾರ್ ಎನಿ ಟೈಪ್ ಆಫ್ ಎಕ್ಸಾಮ್. ಈವನ್ ಜೆಇ ಅಡ್ವಾನ್ಸ್ ಯು ಕೇಳೋದಿಲ್ಲ, ಯಾಕಂದ್ರೆ ಇದು ಲಾಜಿಕಲ್ ಬಿಹೈಂಡ್ ಇಲ್ಲ ಹೌದಾ ಇದ್ರೊಳಗೆ. ಸೊ ದೇ ವಿಲ್ ನೆವರ್ ಆಸ್ಕ್ ದಿಸ್ ಕಾನ್ಫಿಗರೇಷನ್. ಅಷ್ಟೇ, ಒಂದ್ಸಲ ಆ ಎಲಿಮೆಂಟ್ ಯಾವ್ಯಾವ್ದು ಅನ್ನೋದನ್ನು ಓದ್ಕೊಂಡಿರಿ. ಯಾಕಂದ್ರೆ ನಾ ಹೇಳಿದ್ನಲ್ಲ, ಆ ರೀತಿ ಕ್ವಶನ್ ಕೇಳ್ಬಿಡ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಆಕ್ಟಿನೈಡ್. ಅವಾಗ ನಮ್ಗೆ ಗೊತ್ತಿರೋ ಆಪ್ಷನ್ ಅನ್ನು ಸೆಟ್ ಮಾಡಿರ್ತಾರೆ, ಇಲ್ಲ ಅಂತಿಲ್ಲ. ಬಟ್ ರಿಸ್ಕ್ ತಗೊಳ್ಳೋದು ಬೇಡ. ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅಟ್ ಲೀಸ್ಟ್ ಥೋರಿಯಂ, ಯುರೇನಿಯಂ, ನೆಪ್ಚೂನಿಯಂ, ಪ್ಲುಟೋನಿಯಂ ಇವೆಲ್ಲ ಸಮ್ ಫೇಮಸ್ ಎಲಿಮೆಂಟ್. ಸೊ ಅದಕ್ಕೆ ಅದು ಒಂದೆರಡು ಸಲ ಓದ್ಕೊಂಡಿರಿ, ದಟ್ ಈಸ್ ಇನಫ್. ದಿಸ್ ಈಸ್ ಅಬೌಟ್ ಎಫ್ ಬ್ಲಾಕ್ ಎಲಿಮೆಂಟ್ ಕಾನ್ಫಿಗರೇಷನ್. ನೆಕ್ಸ್ಟ್ ಇಲ್ಲಿ 1 ಮಾರ್ಕ್ ಕ್ವಶನ್ ಕೇಳಿದ್ರು. ಸ್ಟಡಿ ಆಫ್ actinides, study of actinoids is difficult. Give reason. Remember, ಸ್ಟಡಿ ಆಫ್ ಆಕ್ಟಿನೈಡ್ ಅಂತಂದ್ರೆ ವಿದ್ಯಾರ್ಥಿಗಳಾದ ನಿಮಗೆ ಸ್ಟಡಿ ಮಾಡೋದು ಡಿಫಿಕಲ್ಟ್ ಅಂತ ಕೇಳಿಕತ್ತಿಲ್ಲ ಅವರು. ಹಂಗ್ ಕೇಳಿದ್ರು 1000 ರೀಸನ್ ಬರೀತೀವಿ ಸರ್ ನಮಗೆ. ಹಂಗಲ್ಲ ಕೇಳಿದ್ದು. ಸ್ಟಡಿ ಆಫ್ ಆಕ್ಟಿನೈಡ್ ಇಸ್ ಡಿಫಿಕಲ್ಟ್. ವೈ ಅಂದ್ರೆ ರಿಸರ್ಚ್ ಅಲ್ಲಿ ಇನ್ ರಿಯಾಲಿಟಿ ಒಳಗೆ ಆ ಎಲಿಮೆಂಟ್ ಅನ್ನ ಸ್ಟಡಿ ಮಾಡೋದು ಡಿಫಿಕಲ್ಟ್ ಯಾಕೆ ಅಂತ ಹೇಳಿ. ಸೊ ಫಸ್ಟ್ ಪಾಯಿಂಟ್ ನೋಡಿ, ಫಸ್ಟ್ ಪಾಯಿಂಟ್, ದ ಆಕ್ಟಿನೈಡ್ಸ್ ಆರ್ ರೇಡಿಯೋಆಕ್ಟಿವ್ and their most of the members have long half-life. The latter ones have half-life values which are very very less. Actually ishtu bariyodu beda, first point ishta bariri. All are radioactive and some are available in so or some are prepared in trace quantity. ಇಷ್ಟು ಬರೆದ್ರೆ ಸಾಕು. ಒಂದು ರೀಸನ್ 1 ಮಾರ್ಕ್ಗೆ. ಇಲ್ಲ ಇನ್ನೊಂದು ರೀಸನ್ ಇನ್ನೊಂದು ಮಾರ್ಕ್ಗೆ ಏನೋ. ಸೊ ಹಿಯರ್ ಯು ಕ್ಯಾನ್ ಸಿ ಪ್ರಿಪೇರ್ಡ್ ಇನ್ ಟ್ರೇಸ್. ಇಲ್ಲಿ ಎರಡು ಪಾಯಿಂಟ್ ಬರೆದು ಬಿಟ್ಟೆ. ಫೈನ್, 2 ಪಾಯಿಂಟ್ ಬರೆದು ಬಿಟ್ಟೆ. ಇದು ಆಕ್ಚುಲಿ ಫಸ್ಟ್ ಪಾಯಿಂಟ್ ಆಲ್ ಆರ್ ರೇಡಿಯೋ ಆಕ್ಟಿವ್ ವಿತ್ ಲೆಸ್ ಹಾಫ್ ಲೈಫ್ ಅಂತ ಬರೀರಿ, ಲೆಸ್ ಹಾಫ್ ಲೈಫ್ಸ್. ಸೆಕೆಂಡ್ ಪಾಯಿಂಟ್ ಇಸ್ ದೇ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ದ ನ್ಯಾನೋಗ್ರಾಮ್ ಕ್ವಾಂಟಿಟಿ, ಅಂದ್ರೆ ವೆರಿ ಲೆಸ್ ಟ್ರೇಸ್ ಕ್ವಾಂಟಿಟಿ ಅಂತ ಹೇಳಿ ಬರೀಬಹುದು. ಇವೆರಡು ಪಾಯಿಂಟ್. The study is more difficult. Remember, studying this element is more difficult. This is the one expected question in this study of actinide is difficult. Why? Next we'll see ionic size. Ionic size ಅಂತಂದ್ರೆ ಗೊತ್ತಿರಲಿ, ಲ್ಯಾಂಥನೈಡ್ ಅಲ್ಲಿ ಏನು ಕಾಂಟ್ರಾಕ್ಷನ್ ಆಗಿತ್ತಲ್ವಾ, ಅದೇ ರೀತಿ ಕಾಂಟ್ರಾಕ್ಷನ್ ಆಕ್ಟಿನಾಯ್ಡ್ ದಲ್ಲೂ ಆಗ್ತದ. ಎಕ್ಸ್ಪೆಕ್ಟೆಡ್, ಇದು ಎಕ್ಸ್ಪೆಕ್ಟೆಡ್, ರೈಟ್? ಎಕ್ಸ್ಪೆಕ್ಟೆಡ್. And common oxidation state also same, M3+. Common oxidation state is also same, M3+. Remember, decrease in size of atoms or M3+ ion ಅಂದ್ರೆ atomic size and ionic size across the series ಅಂದ್ರೆ from actinum to lawrencium is called as actinide contraction. But ಇದರ ಡೆಫಿನಿಷನ್ ಟೆಕ್ಸ್ಟ್ ಬುಕ್ ಅಲ್ಲೇ ಇಲ್ಲ. ಅಂದ್ರೆ ಈ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಹೇಗೆ ಡೆಫಿನಿಷನ್ ಕೊಟ್ಟಿದ್ದಾರೆ ಆ ರೀತಿ ಆಕ್ಟಿನೈಡ್ ಕೊಟ್ಟಿಲ್ಲ. ರಿಮೆಂಬರ್, ಬಟ್ ಈ ಪಾಯಿಂಟ್ ಏನಿದೆ ಇದನ್ನ 1 ಮಾರ್ಕ್ಸ್ ಕೇಳಿದ್ದಿದೆ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದನ್ನ 1 ಮಾರ್ಕ್ಸ್ ಕೇಳಿದ್ದಿದೆ. ಏನು ಕ್ವಶನ್ ಏನಪ್ಪಾ ಅಂದ್ರೆ actinide contraction is greater than lanthanide contraction. Give reason. ಇಷ್ಟೇ. Poor shielding effect by 5f electron. Poor shielding effect by 5f electron is the reason ಅಷ್ಟೇ. ಅಲ್ಲಿ 4f ಹೋದ, ಇಲ್ಲಿ 5f.
ಲ್ಯಾಂಥನೈಡ್ ಗಿಂತ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಜಾಸ್ತಿ. ರೀಸನ್ ಏನು ಅಂತ ಅಂದ್ರೆ 4F ಕಂಪೇರ್ ಮಾಡಿದ್ರೆ 5F ಇಂದು ಶೀಲ್ಡಿಂಗ್ ಇಫೆಕ್ಟ್ ಮತ್ತೂ ಕಡಿಮೆ ಇರ್ತದೆ ನೋಡಿ. ಈವನ್ ಪುವರ್ ರಿಮೆಂಬರ್ ಶೀಲ್ಡಿಂಗ್ ಇಫೆಕ್ಟ್ ಆಫ್ 4F less than 5F less than 4F ರಿಮೆಂಬರ್. ಯಾಕಂದ್ರೆ 4F ಅಟ್ ಲೀಸ್ಟ್ ಸ್ವಲ್ಪ ನಿಯರೆಸ್ಟ್ ಇದೆ ನ್ಯೂಕ್ಲಿಯಸ್ ಗೆ, 5F ಬಹಳ ದೂರ ಇದೆ. ಅದಕ್ಕೆ 5F ಶೀಲ್ಡಿಂಗ್ ಇಫೆಕ್ಟ್ ಬಹಳ ಪುವರ್ ಇದೆ ಅನ್ನೋದು ರೀಸನ್. ಬಹಳ ಇಂಪಾರ್ಟೆಂಟ್ ಕ್ವಶನ್. ಆಕ್ಟಿನೈಡ್ ಕಾಂಟ್ರಾಕ್ಷನ್ ಗ್ರೇಟರ್ ದನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಗಿವ್ reason for that is even poor shielding effect of 5F electrons ಅಷ್ಟೇ. Then you will see oxidation state, right? Oxidation state ನೋಡಿ, oxidation state ಅಲ್ಲಿ very important. First of all, remember common oxidation state is +3. Even in CET exam ಕೇಳಿದಿದೆ, CET NEET JEE exam +3 oxidation state. So lanthanides ಇರ್ಲಿ, actinides ಇರ್ಲಿ. Then ಇದು 1 mark question. Another 1 mark question. Lanthanides show greater range of oxidation states. Why? ಅಥವಾ greater range of oxidation states exhibited by actinides. Why? See, ಬಹಳ ಸಿಂಪಲ್. ರೀಸನ್ ಏನು? Because of the fact that 5F 6D 7S levels are of comparable energy. ಸರ್ ಇದನ್ನ ಹೇಗೆ ನೆನಪಿಟ್ಕೊಳ್ಳೋದು? ಹೇಗಂತಂದ್ರೆ ಜನರಲ್ ಕಾನ್ಫಿಗರೇಷನ್ ಬರೆದಿದೀವ. ಜನರಲ್ ಕಾನ್ಫಿಗರೇಷನ್ ರೇಡಿಯಂ ಅಲ್ಲ, ರೆಡಾನ್ 7S2 6D0 to 1 5F 1 to 14. ಹೌದಾ? ಅಂದ್ರೆ 7S 6D 5F ಅಂದ್ರೆ ಮೀನಿಂಗ್ ಏನು? So these are the 3 orbitals. So these are the 3 are having less energy difference. That is the reason. Less energy difference is the reason. Remember, because of the fact that 5F 6D and 7S levels are comparable energies, it is the reason for the oxidation states, variable oxidation state exhibited by actinides compared to lanthanides. Lanthanides ಒಳಗೆ ಏನು ನೋಡಿದ್ವಿ? +2 +3 +4 ಅಷ್ಟ ನೋಡಿದ್ವಿ. ಇದ್ರೊಳಗೆ ಹಂಗಲ್ಲ, +2 2 +7 ಪಾಸಿಬಿಲಿಟಿ ಇದೆ ಆಕ್ಟಿನೈಡ್ಸ್ ಒಳಗೆ. ಯಾಕೆ ಆಯ್ತು? ಯಾಕಂದ್ರೆ ಲ್ಯಾಂಥನೈಡ್ ಗಿಂತ ಆಕ್ಟಿನೈಡ್ಸ್ ಒಳಗೆ ಎನರ್ಜಿ ಡಿಫರೆನ್ಸ್ ಕಡಿಮೆ ಇದೆ. ದಟ್ ಶುಡ್ ಬಿ ದ ರೀಸನ್ ಫಾರ್ larger number of oxidation states. Even for KCET NEET exam, this question was asked by giving 4 statement. Which statement is correct regarding anta kodtare? So lanthanides compared to lanthanides, actinides show greater number of oxidation states. The reason is less energy difference between 5F 6D and 7S levels. ನೋಡಿ ಆಕ್ಸಿಡೇಷನ್ ಸ್ಟೇಟ್ ನೋಡ್ಕೊಂಡ್ಬಿಡಿ. +2 ಇದೆ, ಇಲ್ಲಿ ಇಂಡಿಕೇಟ್ ಮಾಡಿಲ್ಲ ಅಷ್ಟೇ ಅವರು. +2 ಕೂಡ ಪಾಸಿಬಿಲಿಟಿ ಇದೆ. ಓಕೆ, ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಜನರಲ್ ಪ್ರಾಪರ್ಟೀಸ್ ಆಫ್ ಆಕ್ಟಿನೈಡ್ಸ್. ಸೊ ಇದ್ರ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಅನ್ನ ಕೇಳೋದಿಲ್ಲ, ಬಟ್ ರಿಮೆಂಬರ್ ಸಮ್ ಪಾಯಿಂಟ್ಸ್. ಈಗ ನೋಡಿ, ಫಿಸಿಕಲ್ ಪ್ರಾಪರ್ಟೀಸ್ ಅಂದಾಗ ದ ಆಕ್ಟಿನೈಡ್ಸ್ ಆರ್ ಸಿಲ್ವರಿ ವೈಟ್ ಇನ್ ಅಪಿಯರೆನ್ಸ್ ಅಂಡ್ ಬಟ್ ಡಿಸ್ಪ್ಲೇ ವೆರೈಟಿ ಆಫ್ ಸ್ಟ್ರಕ್ಚರ್ಸ್ ಅಂಡ್ ಆಬ್ವಿಯಸ್ಲಿ ದೀಸ್ ಆರ್ ದ ಫ್ಯಾಕ್ಟ್ಸ್ ವಿ ಹ್ಯಾವ್ ಟು ಅಗ್ರಿ ಫಾರ್ ದಿಸ್. ಅಂಡ್ ದಿಸ್ ಸ್ಟ್ರಕ್ಚರ್ ವೇರಿಯಬಿಲಿಟಿ ಇಸ್ ಅಬ್ಟೈನ್ ಡ್ಯೂ ಟು ದ ಇರ್ರೆಗ್ಯುಲಾರಿಟೀಸ್ ಇನ್ ದ ಮೆಟಾಲಿಕ್ ರೇಡಿಯೈ. ಈಗ ನೋಡಿ, ಸೊ ಲ್ಯಾಂಥನೈಡ್ ಕಂಪೇರ್ ಮಾಡಿದ್ರೆ, ಸೊ ಇನ್ ಕೇಸ್ ಆಫ್ ದ ಆಕ್ಟಿನೈಡ್ಸ್ ಇರ್ರೆಗ್ಯುಲಾರಿಟೀಸ್ ಇನ್ ದ ಮೆಟಾಲಿಕ್ ರೇಡಿಯೈ ಇಸ್ ಮೋರ್, ಅಂದ್ರೆ ಕಾಂಟ್ರಾಕ್ಷನ್ ಇಸ್ ಮೋರ್. So because of that reason we can say so structural variability is very high. ಇನ್ನು ರಿಯಾಕ್ಟಿವಿಟಿ ಅಂತ ನೋಡಿದ್ರೆ the actinides when finely divided ಅಂದ್ರೆ powdered form ಅಲ್ಲಿ they are highly reactive. So for example ನೋಡಿ, with boiling water they form mixture of oxides and hydride. ಇದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂದ್ರೆ these are all radioactive element except some first 1 2 3 elements. ಹೌದಾ? ಸೊ ಉಳಿದಿದ್ದೆಲ್ಲ ರೇಡಿಯೋ ಎಲಿಮೆಂಟ್ ಇದೆ. ಸೊ ಹಾಗೆ ನೋಡಿದ್ರೆ ಎಲ್ಲದೂ ಕೂಡ ರೇಡಿಯೋ ಎಲಿಮೆಂಟ್ ಇದೆ. ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ ಅಂತ ಏನು ಫಸ್ಟ್ 3 ಹೇಳ್ತೀವಿ, ಇನ್ಕ್ಲೂಡಿಂಗ್ ದಟ್. So definitely it will react with boiling water. They form a mixture of oxides and hydrides. So the combination with the most of the non-metals take place at the moderate temperature, and it is also a fact that so these are the elements which can react with non-metals easily at moderate temperatures. ಇನ್ನು ಅಟ್ಯಾಕ್ ಆಫ್ acids and alkalis ಅಂತ ನೋಡಿದಾಗ, ರಿಮೆಂಬರ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಟ್ಯಾಕ್ಸ್ ಆಲ್ ಮೆಟಲ್ಸ್ ಬಟ್ ಮೋಸ್ಟ್ ಆರ್ ಸ್ಲೈಟ್ಲಿ ಅಫೆಕ್ಟೆಡ್ ಬೈ ನೈಟ್ರಿಕ್ ಆಸಿಡ್. ಸೊ ಏನಾಗ್ತದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಈಸಿಲಿ ರಿಯಾಕ್ಟ್ ಆಗಿಬಿಡ್ತದೆ, ಬಟ್ ನೈಟ್ರಿಕ್ ಆಸಿಡ್ ರಿಯಾಕ್ಟ್ ಆದಾಗ ರಿಮೆಂಬರ್ ನೈಟ್ರಿಕ್ ಆಸಿಡ್ ವಿಲ್ ಫಾರ್ಮ್ ಅ ಪ್ರೊಟೆಕ್ಟಿವ್ ಲೇಯರ್ ಆನ್ ದ ಸರ್ಫೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಟಲ್. Because of that reason no more reaction take place. So very important, remember. However, alkalis have no action also we can expect it, ಯಾಕಂದ್ರೆ these are the metals, electropositive metals. So metals ಅಂದಾಗ ಬೇಸ್ ಜೊತೆ ರಿಯಾಕ್ಟ್ ಆಗೋ ಪಾಸಿಬಿಲಿಟಿ ಬಹಳ ಕಡಿಮೆ, acids ಜೊತೆ ಈಸಿಲಿ ರಿಯಾಕ್ಟ್ ಆಗಿಬಿಡ್ತದೆ. ಸೊ ರಿಮೆಂಬರ್ ದಟ್ ಪಾಯಿಂಟ್. ಇನ್ನು ಫೈನಲಿ ಹೇಳಬೇಕು ಅಂತಂದ್ರೆ ಅಯೋನೈಸೇಷನ್ ಎನರ್ಜಿ ಆಫ್ ದ ಆಕ್ಟಿನೈಡ್ಸ್. ಸಿ ಇಫ್ ಯು ಕಂಪೇರ್ ಆಕ್ಟಿನೈಡ್ಸ್ ಅಂಡ್ ಲ್ಯಾಂಥನೈಡ್ಸ್, ಡೆಫಿನೆಟ್ಲಿ ವಿ ನೋ ದಟ್ ಆಕ್ಟಿನೈಡ್ಸ್ ಸೈಜ್ ಇಸ್ ಲಾರ್ಜರ್ ದ್ಯಾನ್ ದ ಲ್ಯಾಂಥನೈಡ್ಸ್. ಸೊ ಯಾಕಂದ್ರೆ ಇದು 5D ಆರ್ಬಿಟಲ್ ಅಲ್ಲಿ ಬಂದ್ಬಿಡ್ತದೆ, ಅಂದ್ರೆ 5F ಆರ್ಬಿಟಲ್ ಅಲ್ಲಿ ಬರ್ತದೆ. ಲ್ಯಾಂಥನೈಡ್ಸ್ ಆರ್ ಪ್ರೆಸೆಂಟ್ ಇನ್ 4F ಆರ್ಬಿಟಲ್ಸ್. ಹೌದಾ? ಸೊ ಅದಕ್ಕೆ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಯೋನೈಸೇಷನ್ ಎನರ್ಜಿ ಇಸ್ ಲೆಸ್ಸರ್ ದ್ಯಾನ್ ದ ಲ್ಯಾಂಥನೈಡ್ಸ್. ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ.
This is also expected fact. So, because of the fact that the outer electronic configuration, see, outer electrons are of actinides are less firmly held. Less firmly held ಅಂದ್ರೆ ಏನು? The nucleus and the electron distance is more, ಹೌದಾ? Radius ಜಾಸ್ತಿ ಇದೆ. ಅಂದ್ರೆ outer electrons are not closely held by the nucleus. Because of that reason, remember, they are all available for bonding very easily. ಅದಕ್ಕಾಗಿ ನಾನು ಹಿಂದಿನ ಸ್ಲೈಡ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ, ಹೌದಾ? So actinides will show more variability in the oxidation state due to the same reason. So ಇದರಲ್ಲಿ electrons involving in the bonding capacity increases. ಅದಕ್ಕೆ they are available for the bonding very easily. So ಇದಿಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ದ ಆಕ್ಟಿನೈಡ್ಸ್. ಸೊ ಇದು ಕೂಡ ಏನು ನಿಮಗೆ ದೇ ವಿಲ್ ನಾಟ್ ಆಸ್ಕ್ ಎನಿ ಕ್ವಶನ್ ಆನ್ ದಿಸ್, ಬಟ್ 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಿದೆ, ಅದೇನಂತಂದ್ರೆ ಮುಂದಿಂದು ನೋಡಿ. ಸೊ ಕಂಪ್ಯಾರಿಸನ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್. ಸೊ ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅನ್ನ 3 ಮಾರ್ಕ್ಸ್ಗೆ ಮುಂದಿನ ಒಂದು ಇದರೊಳಗೆ ಕೇಳಬಹುದು. ಸೊ ರಿಮೆಂಬರ್ ದಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ಕಂಪ್ಯಾರಿಸನ್ ಫಸ್ಟ್ ಒನ್ ಅಂತ ಅಂದಾಗ ಫಸ್ಟ್ ಒನ್ ವಿಲ್ ಟೇಕ್ ಆಕ್ಸಿಡೇಷನ್ ಸ್ಟೇಟ್. ವಿ ನೋ ದಟ್ ಆಲ್ರೆಡಿ ಇನ್ ಅಡಿಷನ್ ಟು +3 ಲ್ಯಾಂಥನೈಡ್ಸ್ ವಿಲ್ ಶೋ ಓನ್ಲಿ 2 and 4 ಆಕ್ಸಿಡೇಷನ್ ಸ್ಟೇಟ್. ಬಟ್ ಆಕ್ಟಿನೈಡ್ಸ್ ಆಗಲ್ಲ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಲೈಕ್ +2 to +7 it is possible and we can expect it. ಯಾಕಂದ್ರೆ ಆಕ್ಟಿನೈಡ್ಸ್ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅನ್ನೋದಕ್ಕೆ ರಿಯಾಕ್ಟಿವಿಟಿ ಜಾಸ್ತಿ ಇರ್ತದೆ. ಇನ್ನು ಅದನ್ನ ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ನೋಡಿ. ಕಾಂಪ್ಲೆಕ್ಸ್ ಫಾರ್ಮೇಷನ್ ಅಲ್ಲಿ ಲ್ಯಾಂಥನೈಡ್ಸ್ ವಿಲ್ ಹ್ಯಾವ್ ಲೋ ಟೆಂಡೆನ್ಸಿ ಟು ಫಾರ್ಮ್ ಅ ಕಾಂಪ್ಲೆಕ್ಸ್, ಬಟ್ ಆಕ್ಟಿನೈಡ್ಸ್ ವಿಲ್ ಹ್ಯಾವ್ ಲಾರ್ಜ್ ಟೆಂಡೆನ್ಸಿ ಟು ಫಾರ್ಮ್ ಅ ಕಾಂಪ್ಲೆಕ್ಸ್. ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂದ್ರೆ ರೇಡಿಯೋ ಆಕ್ಟಿವಿಟಿ ಆಫ್ ಆಕ್ಟಿನೈಡ್ ಇಸ್ ಮೋರ್. ಬಿಕಾಸ್ ಆಫ್ ದಟ್ ರೀಸನ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಅಂದ್ರೆ ರಿಯಾಕ್ಟಿವಿಟಿ ಇಸ್ ಮೋರ್. ಇನ್ನು ಬೇಸಿಕ್ ಕ್ಯಾರೆಕ್ಟರ್ ಆಫ್ ಹೈಡ್ರಾಕ್ಸೈಡ್ಸ್ ಅಂತ ಬಂದಾಗ ಲ್ಯಾಂಥನೈಡ್ ಕೇಸ್ ಒಳಗೆ ಆಕ್ಸೈಡ್ಸ್ ಅಂಡ್ ಹೈಡ್ರಾಕ್ಸೈಡ್ಸ್ ಆರ್ ಲೆಸ್ ಬೇಸಿಕ್. These are more basic, no doubt. ಅದು ಬೇಸಿಕ್ ನೇಚರ್ ಡಿಕ್ರೀಸಸ್ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಂ ಬಿಕಾಸ್ ಆಫ್ ದ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಅದ್ರ ಕೂಡ ಡಿಸ್ಕಸ್ ಮಾಡಿದ್ವಿ. ಆದರೆ ಕಂಪೇರ್ ಟು ಆಕ್ಟಿನೈಡ್ಸ್ ಏನಿದೆ, ಲ್ಯಾಂಥನೈಡ್ಸ್ ವಿಲ್ ಹ್ಯಾವ್ ಲೆಸ್ ಬೇಸಿಕ್, ಯಾಕಂದ್ರೆ ಸೈಜ್ ಕಡಿಮೆ ಇರ್ತದೆ, ಅಂಡ್ ಆಕ್ಟಿನೈಡ್ ಸೈಜ್ ಜಾಸ್ತಿ ಇರೋದಕ್ಕೆ ದೇ ಆಕ್ಸೈಡ್ಸ್ ಅಂಡ್ ಹೈಡ್ರಾಕ್ಸೈಡ್ಸ್ ಆರ್ ಮೋರ್ ಬೇಸಿಕ್. ದಿಸ್ ಆಲ್ಸೋ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಇನ್ನು ಲಾಸ್ಟ್ಲಿ ರೇಡಿಯೋ ಆಕ್ಟಿವಿಟಿ. ಸೊ ಬಹಳ ಇಂಪಾರ್ಟೆಂಟ್ ಡಿಫರೆನ್ಸ್ ಗೊತ್ತಿರಲಿ. ಲ್ಯಾಂಥನೈಡ್ಸ್ ಅಲ್ಲಿ ಎಕ್ಸೆಪ್ಟ್ ಪ್ರೊಮೇಥಿಯಂ ಆಲ್ ಆರ್ ನಾನ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್. ರಿಮೆಂಬರ್, ಸೊ ಪ್ರೊಮೇಥಿಯಂ ಒಂದು ಬಿಟ್ಟರೆ ಉಳಿದಿದ್ದು ಯಾವುದೂ ಕೂಡ ರೇಡಿಯೋ ಆಕ್ಟಿವ್ ಇಲ್ಲ ಲ್ಯಾಂಥನೈಡ್ಸ್ ಅಲ್ಲಿ. ಆಕ್ಟಿನೈಡ್ಸ್ ಅಲ್ಲಿ ಹಾಗಲ್ಲ, ಆಲ್ ಆಕ್ಟಿನೈಡ್ಸ್ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್. ರಿಮೆಂಬರ್, ಆಲ್ ಆಕ್ಟಿನೈಡ್ಸ್ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಸೊ ದೀಸ್ ಕಂಪ್ಯಾರಿಸನ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್. ಅದಕ್ಕೆ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಇದನ್ನೊಂದು ಪ್ರಾಕ್ಟೀಸ್ ಮಾಡಿ. Let us move to the last part in this chapter, that is application of D and F block element. ಇದು ಹಂಗೆ ಫಾರ್ ಅವರ್ ನಾಲೆಜ್ ಅಷ್ಟೇ, ಎಲ್ಲೂ ಕೂಡ ಕೇಳಿಲ್ಲ, ಕೇಳೋ ಚಾನ್ಸಸ್ ಬಹಳ ಕಡಿಮೆ ಇದೆ. ಸಿ, ಐರನ್ ಅಂಡ್ ಸ್ಟೀಲ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಮಟೀರಿಯಲ್. ಇದೇನು ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ, ನಮ್ಗೆ ಗೊತ್ತಿದೆ, ರೈಟ್? ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸಮ್ ಕಂಪೌಂಡ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಸ್ಪೆಷಲ್ ಪರ್ಪೋಸಸ್ ಸಚ್ ಆಸ್ ಟೈಟಾನಿಯಂ ಆಕ್ಸೈಡ್ ನೋಡಿ, ಫಾರ್ ಪಿಗ್ಮೆಂಟ್ ಇಂಡಸ್ಟ್ರಿ. ಪಿಗ್ಮೆಂಟ್ ಇಂಡಸ್ಟ್ರಿ ಅಂತಂದ್ರೆ ಕಲರ್ ಇಂಡಸ್ಟ್ರೀಸ್, ಕಲರಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಪೇಂಟ್ಸ್ ಅನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಯೂಸ್ ಮಾಡುವಂತದ್ದು. MnO2 ಮಾಡ್ತೀವಿ. ನೆಕ್ಸ್ಟ್ ಬ್ಯಾಟರಿ ಇಂಡಸ್ಟ್ರಿ ರಿಕ್ವೈರ್ಡ್ ಜಿಂಕ್ ಅಂಡ್ ನಿಕೆಲ್. ನಿಕೆಲ್ ಬ್ಯಾಟರಿ ಅಂತ ಇದೆ, ಜಿಂಕ್ ಬ್ಯಾಟರಿ ಅಂತ ಇದೆ, ಡ್ರೈ ಸೆಲ್ಸ್ ಅಂತ ಇದೆ. ಇವನ್ನೆಲ್ಲವನ್ನು ಕೂಡ ವಿಲ್ ಡಿಸ್ಕಸ್ ಅಂಡರ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ 10. ಎಲಿಮೆಂಟ್ಸ್ ಆಫ್ ಗ್ರೂಪ್ 11 are called coinage metals ಅಂತ ಅಂದ್ರೆ ಗೊತ್ತಿರಲಿ. coinage metals ಅಂತ ಅಂದ್ರೆ ಮೊದಲಿನ ಕಾಲದಲ್ಲಿ, ಈಗಲ್ಲ, ಈಗ ಬಹಳ ರೇರ್ ಇದೆ. ಮೊದಲು ಕಾಯಿನ್ಸ್ were made up of 3 ಎಲಿಮೆಂಟ್. ಗ್ರೂಪ್ 11 ಅಂದ್ರೆ ಯಾವ್ದಂತ ನೆನ್ಪಿಟ್ಕೊಳ್ಳಿ. ಗೋಲ್ಡ್ ಒಂದು, ಸಾರಿ ಫಸ್ಟ್ ಇಂದಾನೆ ತಗೊಂಡ್ರೆ ಕಾಪರ್ ಒಂದು, ಕಾಪರ್ 3D, ಅದಾದ್ಮೇಲೆ ಸಿಲ್ವರ್ 4D, ಗೋಲ್ಡ್ 5D. ನೋಡಿ, ಇವು ಮೂರು ಕಾಪರ್ ಕಾಯಿನ್ಸ್ ಆಗ್ಲಿ, ಸಿಲ್ವರ್ ಕಾಯಿನ್ಸ್ ಆಗ್ಲಿ, ಗೋಲ್ಡ್ ಕಾಯಿನ್ಸ್ ಆಗ್ಲಿ ಮೊದಲು ಯೂಸ್ ಮಾಡ್ತಿದ್ವಿ. ಅದಕ್ಕೆ ನಾವು ಅದನ್ನ ಕಾಯಿನೇಜ್ ಮೆಟಲ್ಸ್ ಅಂತ ಕರೀತೀವಿ. ಓಕೆ, ಆಲ್ದೋ ರಿಮೆಂಬರ್ nowadays silver and gold are restricted to collection items. Remember, restricted to collection items ಅಂದ್ರೆ ಓನ್ಲಿ ಕಲೆಕ್ಷನ್ ಐಟಮ್ಸ್ ಮಾತ್ರ ಯೂಸ್ ಮಾಡುವಂತದ್ದು. ರಿಸ್ಟ್ರಿಕ್ಟೆಡ್ ಟು ದಟ್, ಇಟ್ ವಿಲ್ ನಾಟ್ ಬಿ ಯೂಸ್ಡ್ ವೈಡ್ಲಿ ಇನ್ ದ ಸೊಸೈಟಿ. ಎಲ್ಲೂ ಕೂಡ ನಿಮಗೆ ಮೊದಲು ರಾಜರ ಕಾಲದಲ್ಲಿ, ವಿಜಯನಗರ ಕಾಲದಲ್ಲಿ ಅವಾಗ ಇತ್ತಂತೆ ಗೋಲ್ಡ್ ಕಾಯಿನ್ಸ್. ಯಾವಾಗ ರಾಜರ ಕಾಲ ಅಂತಂದ್ರೆ 1800 ಇರೋದು ಸ್ಟೀಲ್ ಕಾಯಿನ್ಸ್, ₹1 ₹2 ಕಾಯಿನ್ಸ್ ನೋಡಿ, ಹೌದಾ? ಅಂದ್ರೆ ಈಗ ಅದನ್ನ ಯೂಸ್ ಮಾಡೋದಿಲ್ಲ. ಬಟ್ ಇಟ್ ಇಸ್ ದೇರ್, ಇಟ್ ಇಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ಸಮ್ ಪಾರ್ಟ್. ಅಂದ್ರೆ ಗೋಲ್ಡ್ ಕಾಯಿನ್ಸ್, ಸಿಲ್ವರ್ ಕಾಯಿನ್ಸ್ ಅಂತ ಹೇಳಿ ನಿಮಗೆ ಜ್ಯುವೆಲರಿ ಶಾಪ್ ದಲ್ಲಿ ಸಿಗ್ತದೆ. ಅದನ್ನ ಆಸ್ ಅ ಕಲೆಕ್ಟಿವ್ ಪರ್ಪಸ್ ಇಟ್ಕೋಬಹುದು, ಅಂದ್ರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಗೋಸ್ಕರ ಇಟ್ಕೋಬಹುದು, ಬಟ್ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ. ಅಂಡ್ ಕಂಟೆಂಪರರಿ UK ಕಾಪರ್ ಕಾಯಿನ್ಸ್ ಅಂದ್ರೆ UK ದಲ್ಲಿ ಈಗಲೂ ಕೂಡ, UK ದಲ್ಲಿ, ಯುನೈಟೆಡ್ ಕಿಂಗ್ಡಮ್ ದಲ್ಲಿ ದೇ ವಿಲ್ ಯೂಸ್ ದ ಕಾಯಿನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಕಾಪರ್ ಕಾಯಿನ್ಸ್ ಆರ್ ಕಾಪರ್ ಕೋಟೆಡ್ ಸ್ಟೀಲ್. ಕಾಪರ್ ಕಾಯಿನ್ಸ್ ನಥಿಂಗ್ ಬಟ್ ಕಾಪರ್ ಕೋಟೆಡ್ ಸ್ಟೀಲ್ ಅನ್ನು ಯೂಸ್ ಮಾಡ್ತೀವಿ. ಸಿಲ್ವರ್ UK ಕಾಯಿನ್ಸ್ ಅಲ್ಲಿ ಸಿಲ್ವರ್ ಕಾಯಿನ್ಸ್ ಅನ್ನು ಯೂಸ್ ಮಾಡ್ತಾರೆ, ಬಟ್ ಸಿಲ್ವರ್ UK ಕಾಯಿನ್ಸ್ ಆರ್ ಮೇಡ್ ಅಪ್ ಆಫ್ ಕಾಪರ್ ನಿಕೆಲ್ ಅಲಾಯ್ ವಿತ್ ದ ಸಿಲ್ವರ್ ಕೋಟಿಂಗ್ ಅಷ್ಟೇ. ಕಾಪರ್ ನಿಕೆಲ್ ಅಲಾಯ್ ವಿತ್ ದ ಸಿಲ್ವರ್ ಕೋಟಿಂಗ್ ಯೂಸ್ ಮಾಡಬಹುದು. ಸೊ ನಾವು ಅದನ್ನ ಬೆಸ್ಟ್, ಇಟ್ ಈಸ್ ವರ್ದಿ ಆಫ್ ಬೀಯಿಂಗ್ ಕಾಲ್ಡ್ ಕಾಯಿನೇಜ್ ಮೆಟಲ್ಸ್ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, ಮೆನಿ ಆಫ್ ದ ಮೆಟಲ್ಸ್ ಅಂಡ್ ದೇರ್ ಕಂಪೌಂಡ್ಸ್ ಆರ್ ಎಸೆನ್ಷಿಯಲ್ ಕ್ಯಾಟಾಲಿಸ್ಟ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಬೆಸ್ಟ್ ಕ್ಯಾಟಾಲಿಸ್ಟ್ ಇನ್ ದ ಇಂಡಸ್ಟ್ರೀಸ್ ಆಲ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ ಆರ್ ಇಟ್ಸ್ ಕಂಪೌಂಡ್ಸ್.
For example, V2O5, which is used in the contact process, right? Very, very important. TiCl4 with aluminum triethyl. Actually, ಇದು triethyl ಆಗಬೇಕು, ಇದು triethyl ಆಗಬೇಕು. ಅಂದ್ರೆ TiCl4 plus triethyl aluminum, C2H5 thrice. Triethyl aluminum is used as a Ziegler-Natta catalyst ಅಂತ ಕರಿತೀವಿ ನಾವು ಇದನ್ನ. Ziegler-Natta catalyst ಅಂತ ಕರಿತೀವಿ. So, which is used in the polythene ನಮಗೆ ಪಾಲಿಮರ್ ಚಾಪ್ಟರ್ ಇದೆ, ಅದನ್ನ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. So TiCl4 with aluminum triethyl aluminum is used in the Ziegler-Natta catalyst for the manufacture of polythene, remember. So these are some uses of D block element. Then some more point, iron catalyst ಗೊತ್ತಿದೆ ನಮಗೆ, Haber's process ಅಲ್ಲಿ ಯೂಸ್ ಮಾಡ್ತೀವಿ ammonia preparation. Nickel catalyst is used in the hydrogenation of fats, right? In the Wacker process ಅಂದ್ರೆ where PDCl2 is used as a catalyst. Remember, conversion of ethine to ethanol ಮಾಡ್ತೀವಿ. So PDCl2 is used as a catalyst. Palladium ಇದೆ ನೋಡಿ, that is Wacker process ಅಂತ ಕರಿತೀವಿ. Then nickel complexes are used in polymerization of alkynes. So and other organic compounds such as benzene. Benzene polymerization ದೊಳಗೆ ಅಥವಾ alkynes polymerization ದೊಳಗೆ nickel catalyst ಯೂಸ್ ಮಾಡ್ತೀವಿ. And finally, photographic industry, it needs silver bromide. Silver bromide, it is a light sensitive property ಇರೋದಕ್ಕೆ silver bromide ಅನ್ನು ಯೂಸ್ ಮಾಡ್ತೀವಿ. So ಇದರ ಬದಲಿಗೆ xenon ಅನ್ನು ಕೂಡ ಯೂಸ್ ಮಾಡಬಹುದು. Xenon is also having the same property. That is photographic industry ಅಂತ ಕರಿತೀವಿ. So ಅದರೊಳಗೆ silver bromide ಅನ್ನು ಯೂಸ್ ಮಾಡ್ತೀವಿ. So these are some uses of D block elements. So F block ಅಲ್ಲಿ which metal alloy ಅಂತ ನೆನಪಿಟ್ಕೊಳ್ಳಿ. It's mixed oxides used as a phosphorus in television ಅನ್ನೋದನ್ನ ನೆನಪಿಟ್ಕೊಳ್ಳಿ. Right? So this completes D and F block elements. Okay, this completes D and F block elements. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.